ಹೆಚ್ಚಿನ ಜನಕ್ಕೆ ಒಂದಲ್ಲ ಒಂದು ರೀತಿ ಹೊಟ್ಟೆ ಇಶ್ಯೂ ಇದೆ ಇವಾಗ ಅಂತ ಹೇಳಿ ಮೆಜಾರಿಟಿ ಆಫ್ ಪೀಪಲ್ ಇವಾಗ ಹೊಟ್ಟೆಗೆ ಸಂಬಂಧಪಟ್ಟ ಅಥವಾ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಇಶ್ಯೂ ಇದೆ ಅಂತ ಒಪ್ಕೊಂತಾರೆ. ಯಾಕೆ ಇಷ್ಟೊಂದು ವೈಡ್ ಸ್ಪ್ರೆಡ್? ಯಾಕೆ ತುಮಕೂರು ಬಿರಿಯಾನಿ, ಕೊಳ್ಳೇಗಾಲ ಬಿರಿಯಾನಿ ಅವೆಲ್ಲ ಎಲ್ಲಿಂದ ಯಾವ ತರ ಅದು ಬಂತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಫುಡ್ ಅನ್ನೋದು ಅಷ್ಟು ಜಾಸ್ತಿ ಒಂಥರ ಜನ ಟೆಂಪ್ಟೇಷನ್ ತಪ್ಪಿಸ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ. ಏನಾಗ್ತಾ ಇದೆ ಅಂದ್ರೆ ಹೊರಗಡೆ ಈಟಿಂಗ್ ಕಲ್ಚರ್ ಜಾಸ್ತಿ, ಡೈಲಿ ಹಬ್ಬ ಆಗ್ತಾ ಇದೆ, ಬೇರೆ ಬೇರೆ ಹಬ್ಬಗಳೆಲ್ಲ ಮಾಡ್ಕೊತಾ ಇದ್ದಾರೆ, ತಿಂತಾ ಇರೋ ಕ್ವಾಂಟಿಟಿ ಜಾಸ್ತಿ. ಆಹಾರ ಇದೆಯಲ್ಲ, ನಾವು ತಿನ್ನೋ ಆಹಾರದಲ್ಲೇ ಆಕ್ಚುಲಿ ಅಷ್ಟೋ ಇಷ್ಟೋ ವಿಷ ಇದೆ. ಈ ನಿದ್ದೆ ಅನ್ನೋದು ಯಾರಿಗೆ ಸರಿ ಇಲ್ಲ ಅವರಿಗೆ ಹಲವಾರು ಪ್ರಾಬ್ಲಮ್ಸ್ ಶುರು ಆಗುತ್ತೆ, ಇನ್ಕ್ಲೂಡಿಂಗ್ ಡೈಜೆಸ್ಟಿವ್ ಹೆಲ್ತ್ ಪ್ರಾಬ್ಲಮ್ಸ್, ಬ್ಲಡ್ ಪ್ರೆಷರು, ಹೃದಯ ಸಮಸ್ಯೆ ಎಲ್ಲ ತರ ಸ್ಟಾರ್ಟ್ ಆಗುತ್ತೆ. ಸಾಫ್ಟ್ವೇರ್ ಅದು ಇದು ನೈಟ್ ಶಿಫ್ಟ್ಸ್, ಅವರಿಗೆ ಒಂಥರ ಲೈಫ್ ಸ್ಟೈಲೇ ಒಂಥರ ಸಮಸ್ಯೆ ಆಗ್ತಾ ಇದೆ. ಈ ರಾತ್ರಿ ಹೊತ್ತು ತುಂಬಾ ಲೇಟ್ ಆಗಿ ಊಟ ಮಾಡೋದು ಜಾಸ್ತಿ ಆಗಿದೆ. ಸೊ ಈಗ ನಮ್ಮ ಶರೀರ ಅದಕ್ಕೆ ಡಿಸೈನ್ಡ್ ಇಲ್ಲ. ಸೊ ಹೀಗಾಗಿ ಏನಾಗ್ತಾ ಇದೆ, ಈ ಬೊಜ್ಜು, ಅದರ ಜೊತೆಗೆ ಈ ಫ್ಯಾಟಿ ಲಿವರ್ ಅಂತೇಳಿ, ಅದರ ಜೊತೆಗೆ ಶುಗರು, BP, ಕೊಲೆಸ್ಟ್ರಾಲ್, ಇವೆಲ್ಲ ಒಂಥರ ಮೆಟಬಾಲಿಕ್ ಸಿಂಡ್ರೋಮ್ ಅಂತೀವಿ. ಏನು ಕುಡಿಬೇಕು, ಯಾವ್ದು ಕುಡಿಬಾರ್ದು, ಇದೆಲ್ಲ ಸ್ವಲ್ಪ ನಾವು ಡೀಪಾಗಿ ಡಿಸ್ಕಷನ್ ಮಾಡೋಣ ಅಂತ. ಮುಂಚೆ ಎಲ್ಲ ಹಳ್ಳದ ನೀರು ಬೇಕಾದ್ರೂ ಕುಡಿಯುವಂತ ಇದ್ದಿತ್ತು. ಇವಾಗ ನಿಧಾನಕ್ಕೆ ಬಾಟಲ್ಡ್ ವಾಟರ್ ಕುಡಿತೀನಿ ಅನ್ನೋ ಲೆವೆಲ್ಗೆ ಬಂದಿದ್ದಾರೆ. ಅಂದರೆ ಬಾಡಿ ಒಳಗೆ ಹೋಗೋದು ಅದು ನೀರು ದೇಹದ ಒಳಗೆ ಹೋಗೋದು ಸ್ವಲ್ಪ ಕ್ಲೀನ್ ಆಗಿರಬೇಕು ಅಂತ. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಫಸ್ಟಿಗೆ ನಾವು ಏನು ಫಿಲ್ಟರ್ ಔಟ್ ಮಾಡಿ ಸಾಕ್ಬಿಡ್ಬೇಕು. ಈಗ ನೀವು ಹೇಳ್ದಂಗೆ ನೀರು ಎಲ್ಲ ಸ್ವಲ್ಪ ಜನ ಈಗ ಒಂದು ಅವೇರ್ನೆಸ್ ಬಂದಿರೋದ್ರಿಂದ ಏನಾಗ್ತಾ ಇದೆ, ಈ ಸಾಂಕ್ರಾಮಿಕ ರೋಗಗಳು, ಕಮ್ಯುನಿಕೇಬಲ್ ಡಿಸೀಸಸ್ ಅನ್ನೋದು ಕಡಿಮೆ ಆಗ್ತಾ ಇದೆ. ಅವ್ರನ್ನ ಮಿರರ್ ಮುಂದೆ ನಿಲ್ಲಿಸ್ಬಿಟ್ಟು ಶರ್ಟ್ನಿಂಗ ಮೇಲೆ ಎತ್ತಿ ನೋಡಿ ಎಷ್ಟು ಜನಕ್ಕೆ ಹೊಟ್ಟೆ ಫ್ಲಾಟ್ ಆಗಿದೆ, ಸುಮಾರು ಜನಕ್ಕೆ ಅಷ್ಟು ಸ್ವಲ್ಪ ಬೊಜ್ಜಿದೆ. ಈಗ ನಾವು ಆರಂಭದಲ್ಲೇ ಚರ್ಚೆ ಮಾಡಿದ್ವಿ, ಹೆಚ್ಚಿನ ಜನಕ್ಕೆ ಒಂದಲ್ಲ ಒಂದು ರೀತಿ ಹೊಟ್ಟೆ ಇಶ್ಯೂ ಇದೆ ಇವಾಗ ಅಂಥೇಳಿ. ಹತ್ತರಲ್ಲಿ ಏನಿಲ್ಲ ಅಂದರೂ ಕೂಡ ನಾವು ಅವಾಗಲೇ ಡಿಸ್ಕಸ್ ಮಾಡಿದ ಹಾಗೆ ಮೆಜಾರಿಟಿ ಆಫ್ ಪೀಪಲ್ ಇವಾಗ ಇಲ್ಲ, ನನಗೆ ಒಂದಲ್ಲ ಒಂದು ಥರದ್ದು ಹೊಟ್ಟೆಗೆ ಸಂಬಂಧಪಟ್ಟ ಅಥವಾ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಇಶ್ಯೂ ಇದೆ ಅಂತ ಒಪ್ಕೊತಾರೆ. ಯಾಕೆ ಇಷ್ಟೊಂದು ವೈಡ್ ಸ್ಪ್ರೆಡ್? ಯಾಕೆ ಇತ್ತೀಚಿನ ಲಾಸ್ಟ್ 1-2 ಡೆಕೆಡ್ಸಲ್ಲಿ ಯಾಕೆ ಜಾಸ್ತಿ ಆಗಿದೆ? ಈಗ ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. ನಾನು MBBS ಮುಗಿಸಿ ಇಲ್ಲಿ ಬೌರಿಂಗ್ ಹಾಸ್ಪಿಟ್ಲ್ ಅಂತಿದೆ ಶಿವಾಜಿನಗರಲ್ಲಿ. ಅಲ್ಲಿ ನಮ್ಮ ಫ್ರೆಂಡ್ಸ್ ಹೌಸ್ಮೆನ್ಶಿಪ್ ಮಾಡಬೇಕಾದ್ರೆ ಯಾವುದೋ ಒಂದು ಒಳ್ಳೆ ರೆಸ್ಟೋರೆಂಟು ಅಲ್ಲಿ ಏನಾದರೂ ತಿನ್ಬೇಕು ಯಾವಾಗಾರು ಅಂದರೆ ಎಲ್ಲೋ ಒಂದು ಕಡೆ ಹುಡ್ಕೊಂಡು ಹೋಗ್ತಾ ಇದ್ವಿ. ಈಗ ನಾನು ಒಂದು 21 ವರ್ಷ ಇದ್ದು ವಾಪಸ್ ಬಂದು ನೋಡಿದ್ರೆ, ಒಂದು ಬೀದಿಯಲ್ಲಿ ನೋಡಿದ್ರೆ ಯಾವುದ್ಯಾವುದೋ ಹೆಸರುಗಳು ಬಿರಿಯಾನಿ, ತುಮಕೂರು ಬಿರಿಯಾನಿ, ಕೊಳ್ಳೇಗಾಲ ಬಿರಿಯಾನಿ, ಅದಕ್ಕೆ ಅವೆಲ್ಲ ಎಲ್ಲಿಂದ ಯಾವ ಥರ ಅದು ಬಂತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂದರೆ ಅಷ್ಟು ಫುಡ್ ಅನ್ನೋದು ಅಷ್ಟು ಜಾಸ್ತಿ ಒಂಥರ ಜನ ಟೆಂಪ್ಟೇಷನ್ ತಪ್ಪಿಸ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ. ಒಬ್ಬರು 500 ರೂಪಾಯಿಗೆ 20 ಐಟಮ್ ಕೊಡ್ತೀನಿ ಅಂದರೆ ಇನ್ನೊಬ್ಬ 300 ರೂಪಾಯಿಗೆ 20 ಐಟಮು, ಅನ್ಲಿಮಿಟೆಡು. ಸೊ ಇನ್ನು ಎಲ್ಲ ಕಡೆ ಈ ಬಾರ್ಸು, ರೆಸ್ಟೋರೆಂಟ್ಸು, ಸ್ವರ್ಗಲೋಕ, ಆ ಲೋಕ, ಈ ಲೋಕ ಅಂತೆಲ್ಲ ಓಪನ್ ಆಗಿದೆ. ಸೊ ಹವ್ಯಾಸಗಳು ಜಾಸ್ತಿ, ತಿಂತಾ ಇರೋ ಫುಡ್ಡೇ ಜಾಸ್ತಿ ಆಗ್ತಾಯಿದೆ ಈಗ. ಸೊ ಏನಾಗ್ತಾಯಿದೆ ಅಂದರೆ ಹೊರಗಡೆ ಈಟಿಂಗ್ ಕಲ್ಚರ್ ಜಾಸ್ತಿ. ಮುಂಚೆ ಎಲ್ಲ ಈಗ ಹಬ್ಬ ಅಂತೆಲ್ಲ ಏನಕ್ಕೆ ಮಾಡಿದರು, ಯಾವ ವರ್ಷ ಪೂರ್ತಿ ಪಾಪ ಕಷ್ಟಪಡ್ತಾರೆ, ಏನೋ ಹಬ್ಬದ ದಿನ ಸ್ವಲ್ಪ ಒಂಥರ ಟ್ರೀಟ್ ಥರ ಇರಲಿ, ಅವ್ರಿಗೆ ಸಿಹಿ ಏನೋ ಒಂದು ತಿನ್ನಲಿ, ಸ್ವಲ್ಪ ಏನೋ ಒಂದು ಒಳ್ಳೆ ಊಟ ತಿನ್ನಲಿ ಅಂತ ಇತ್ತು. ಈಗ ಡೈಲಿ ಹಬ್ಬ ಆಗ್ತಾಯಿದೆ. ಹಬ್ಬ ಇಲ್ಲದೆ ಇದ್ದರೂ ಇವರೇ ಬೇರೆ ಬೇರೆ ಹಬ್ಬಗಳೆಲ್ಲ ಮಾಡ್ಕೊತಾ ಇದ್ದಾರೆ. ಸೊ ಹಂಗಾಗಿ ತಿಂತಾ ಇರೋ ಕ್ವಾಂಟಿಟಿ ಜಾಸ್ತಿ, ಆಹಾರ ಇದೆಯಲ್ಲ ಅಲ್ಲಿಂದನೇ ಸಮಸ್ಯೆ ಸ್ಟಾರ್ಟ್ ಆಗ್ತಾಯಿದೆ. ಈಗ ಎಲ್ಲ ಥರದ್ದು ಕೀಟನಾಶಕ, ಈ ಪೆಸ್ಟಿಸೈಡ್ಸು, ಫರ್ಟಿಲೈಸರ್ಸು ಹೊಡೆದಿರೋ ಅಂಥ ಒಂದು ಫುಡ್ಸು. ಸೊ ನಾವು ತಿನ್ನೋ ಆಹಾರದಲ್ಲೇ ಆ್ಯಕ್ಚುಲಿ ಅಷ್ಟೋ ಇಷ್ಟೋ ವಿಷ ಇದೆ. ಅದನ್ನು ನಾವು ಯಾವ ಥರ ಕಂಟ್ರೋಲ್ ಮಾಡ್ತೀವಿ ಕಷ್ಟ. ಇನ್ನು ಅಟ್ಮಾಸ್ಫಿಯರಿಕ್ ಪೊಲ್ಯೂಷನ್, ಹೊರಗಡೆ ವಾತಾವರಣದಲ್ಲಿ ಎಲ್ಲ ಥರದ್ದು ಪೊಲ್ಯೂಷನ್ ಇದೆ ಅದು. ಸೊ ಅದು ಅಲ್ಲದೆ ಈಗ ಜನರಿಗೆ ಏನಾಗ್ತಾ ಇದೆ, ಈ ಸ್ಟ್ರೆಸ್ಸು, ಮೆಂಟಲ್ ಮಾನಸಿಕ ಒತ್ತಡ ಇದೆಯಲ್ಲ, ಇದು ತುಂಬ ಜಾಸ್ತಿ. ಕೆಲವೆಲ್ಲ ಅವರೇ ಮಾಡ್ಕೊತಾ ಇರ್ತಾರೆ. ಆಮೇಲೆ ನಿದ್ದೆ ಸರಿ ಇಲ್ಲ. ನಾನೀಗ ಸುಮಾರು ಜನ ಯಂಗ್ ಪೀಪಲ್ನ ನನ್ನ ಗ್ಯಾಸ್ಟ್ರೆಂಟ್ರಾಲಜಿ ಪ್ರಾಕ್ಟೀಸಲ್ಲಿ ನೋಡ್ತಾ ಇರ್ತೀನಿ. ಕಾಮನ್ನಾಗಿ ಕೇಳ್ತೀನಿ ಎಲ್ಲರನ್ನೂ, ನಿದ್ದೆ ಯಾವ ಥರ ಇದೆ ನಿಮಗೆ ಅಂತ. ಎಷ್ಟು ಜನಕ್ಕೆ 25-26 ವರ್ಷದವ್ರಿಗೆ ನಿದ್ದೆ ಸರಿ ಇಲ್ಲ ಅನ್ನೋದು ನೀವು ಬಿಲೀವೇ ಮಾಡಲ್ಲ. ಈಗ ನಾವೆಲ್ಲ ಮಲಗಿದ್ರೆ ನನಗೆ ಇನ್ನೂ 1 ಅವರ್ ಇದ್ದರೆ ಎಕ್ಸ್ಟ್ರಾ ಮಲಗಿ ಆರಾಮಾಗಿ ನಿದ್ದೆ ಮಾಡ್ಬಿಡ್ತೀನಿ. ಸೊ ನಿದ್ದೆ ಸಮಸ್ಯೆ ಇಲ್ಲ. ಸೊ ಈ ನಿದ್ದೆ ಅನ್ನೋದು ಯಾರಿಗೆ ಸರಿ ಇಲ್ಲ ಅವರಿಗೆ ಹಲವಾರು ಪ್ರಾಬ್ಲಮ್ಸ್ ಶುರುವಾಗುತ್ತೆ, ಇನ್ಕ್ಲೂಡಿಂಗ್ ಡೈಜೆಸ್ಟಿವ್ ಹೆಲ್ತ್ ಪ್ರಾಬ್ಲಮ್ಸ್, ಬ್ಲಡ್ ಪ್ರೆಷರು, ಹೃದಯ ಸಮಸ್ಯೆ ಎಲ್ಲ ಥರ ಸ್ಟಾರ್ಟ್ ಆಗುತ್ತೆ. ಸೊ ಈ ಅನ್ವಾಂಟೆಡ್, ಅನ್ರಿಯಲಿಸ್ಟಿಕ್ ಟಾರ್ಗೆಟ್ಸು, ಯಾರೋ 35 ವರ್ಷಕ್ಕೆ ರಿಟೈರ್ ಆಗಿಬಿಟ್ರು, ನಾನು ಯಾಕೆ ಆಗಬಾರ್ದು, 10 ವರ್ಷದಲ್ಲಿ ಮಾಡೋದನ್ನು 2 ವರ್ಷದಲ್ಲಿ ಹೆಂಗೆ ಮಾಡಬೇಕು,
ಎಲ್ಲ ಈ ಥರದ್ದು ಅನ್ರಿಯಲಿಸ್ಟಿಕ್ಕು. ಆಮೇಲೆ ಈಗ ಸಿಟಿಯಲ್ಲಿ ಇನ್ನೊಂದು ಏನಾಗ್ತದೆ ಅಂದರೆ ಎಲ್ಲ ಥರದ್ದು ಡಿಫ್ರೆಂಟ್ ಶಿಫ್ಟ್ ಪ್ಯಾಟರ್ನ್ಸು, ಈ ಸಾಫ್ಟ್ವೇರು ಅದು ಇದು ಅಂತ ನೈಟ್ ಶಿಫ್ಟ್ಸು, ಅವರಿಗೆ ಒಂಥರ ಲೈಫ್ ಸ್ಟೈಲೇ ಒಂಥರ ಸಮಸ್ಯೆ ಆಗ್ತಾ ಇದೆ. ಸೊ ಇವೆಲ್ಲ ಕಂಬೈನ್ ಆದಾಗ ಏನಾಗ್ತಾ ಇದೆ, ಈ ಆನ್ ಟಾಪ್ ಆಫ್ ಇಟ್ಟು ವೀಕೆಂಡ್ ಕಲ್ಚರ್ ಅಂತೇಳಿ ಕೆಲವೆಲ್ಲ ಹವ್ಯಾಸಗಳು, ಔಟ್ಸೈಡ್ ಈಟಿಂಗ್ ಜಾಸ್ತಿ. ಈಗ ಮಳೆ ಗಿಳೆ ಬರ್ತಾ ಇದೆ ಅಂದರೆ ಮುಂಚೆ ಹೋಟ್ಲಿಗೆ ಹೋಗೋದು ಬೇಡಪ್ಪ, ಈ ಮಳೇಲಿ ಯಾರು ಹೋಗ್ತಾರೆ ಅಂತ, ಈಗ ಯಾರೋ ಸ್ವಿಗ್ಗಿ ಝೊಮ್ಯಾಟೊ ಯಾರೋ ಒಬ್ಬರು ತಂದು ಕೊಟ್ಬಿಟ್ಟು ಹೋಗ್ತಾರೆ. ಸೊ ಮನೆಯಲ್ಲೇ ಕೂತ್ಕೊಂಡು ತಿನ್ನೋದು. ಇನ್ನೊಂದು ಕಾಮನ್ ಆಗಿ ನಾವು ಅಬ್ಸರ್ವ್ ಮಾಡ್ತಾ ಇರೋದು ಏನಂದರೆ, ಈ ರಾತ್ರಿ ಹೊತ್ತು ತುಂಬ ಲೇಟಾಗಿ ಊಟ ಮಾಡೋದು ಜಾಸ್ತಿ ಆಗಿದೆ. ಸೊ ಈಗ ನಮ್ಮ ಶರೀರ ಅದಕ್ಕೆ ಡಿಸೈನ್ಡ್ ಇಲ್ಲ. ಹ್ಯೂಮನ್ ಬಾಡಿ ಡಿಸೈನ್ಡ್ ಆಗಿರೋದು ಆದಷ್ಟು ಅರ್ಲಿಯಾಗಿ ರಾತ್ರಿ ಊಟ ಮಾಡಬೇಕು. ಯಾಕಂದರೆ ಮೆಟಬಾಲಿಸಮ್ಮು, ನಮ್ಮ ಡೈಜೆಷನ್ನೇ ಒಂಥರ ಸ್ಲೋ ಆಗ್ತಾ ಹೋಗುತ್ತೆ. ಯಾಕಂದರೆ ನೈಟ್ ಏನಾಗುತ್ತೆ, ಅದು ರೆಸ್ಟ್ ಆ್ಯಂಡ್ ರೀಸೆಟ್ ಮೋಡ್ಗಂತ ರೆಡಿ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಹೆವಿಯಾಗಿ ಅದಕ್ಕೆ ಆಹಾರ ಕೊಟ್ಬಿಟ್ಟು ಎಷ್ಟೊಂದು ಜನ ತಿಂದು ಹಾಗೆ ಮಲಗಿಬಿಡ್ತಾರೆ. ಸೊ ಅವಾಗೇನಾಗುತ್ತೆ, ಎಲ್ಲ ಥರದ್ದು ಈಗ ನೀವು 10 ಗಂಟೆ ಊಟ ಮಾಡೋದಕ್ಕೂ 8 ಗಂಟೆ ಊಟ ಮಾಡೋದಕ್ಕೂ ಸೇಮ್ ಕ್ವಾಂಟಿಟಿ ಆಫ್ ಫುಡ್ಡು. ನೀವು ವೆಯ್ಟ್ ಲಾಸ್ ಟ್ರೈ ಮಾಡಿ 10 ಗಂಟೆ 11 ಗಂಟೆಗೆಲ್ಲ ಊಟ ಮಾಡ್ತಾ ಇರ್ತಲ್ಲ, ಅವ್ರಿಗೆ ತುಂಬ ಕಷ್ಟಪಡಬೇಕು. ಅವ್ರಿಗೆ ವೆಯ್ಟ್ ಲಾಸ್ ಅಷ್ಟು ಈಸಿಯಾಗಿ ಆಗಲ್ಲ. ಯಾಕಂದರೆ ಬಾಡಿಯಲ್ಲಿ ಅದೊಂಥರ ಎಕ್ಸ್ಟ್ರಾ ಫ್ಯಾಟ್ ಥರ ಸ್ಟೋರ್ ಆಗ್ತಾ ಇರುತ್ತೆ. ಯಾಕಂದರೆ ನಾವು ಮಲಗೋಕೆ ಮುಂಚೆ ನಮ್ಮ ಜಠರದಿಂದ ಆಹಾರ ಅಷ್ಟು ಆಲ್ಮೋಸ್ಟ್ ಖಾಲಿಯಾಗಿ ಡೈಜೆಷನ್ಗೆ ಹೊರಟೋಗಿರಬೇಕು. ಸಣ್ಣ ಕರಳಿಗೆ ಲಿವರು ಅದರದ್ದು ಶುದ್ಧೀಕರಣ, ಪ್ಯೂರಿಫಿಕೇಶನ್ ಪ್ರೋಸೆಸ್ ಟೇಕ್ ಓವರ್ ಮಾಡ್ಕೊಳ್ಳುತ್ತೆ ರಾತ್ರಿ. ತಿಂದ್ಬಿಟ್ಟು ಸುಮಾರು ಜನ ಹಾಗೆ ಮಲಗ್ತಾ ಇರ್ತಾರೆ. ಆಮೇಲೆ ಲೇಟ್ ನೈಟ್ ಈಟಿಂಗ್ ಜಾಸ್ತಿ. ಕೆಲವೊಂದು ಟೈಮು ಬೆಳಗ್ಗೆ ಮಧ್ಯಾಹ್ನ ಸರಿಯಾಗಿ ತಿಂದಿರಲ್ಲ, ಅದನ್ನೆಲ್ಲ ಕಾಂಪೆನ್ಸೇಟ್ ಮಾಡಿಕೊಂಡು ರಾಂಗ್ ಟೈಮಲ್ಲಿ ನೈಟು. ಸೊ ಹೀಗಾಗಿ ಏನಾಗ್ತಾ ಇದೆ, ಈ ಬೊಜ್ಜು, ಅದರ ಜೊತೆಗೆ ಈ ಫ್ಯಾಟಿ ಲಿವರ್ ಅಂಥೇಳಿ, ಸೊ ಅದರ ಜೊತೆಗೆ ಶುಗರು, BP, ಕೊಲೆಸ್ಟ್ರಾಲ್, ಇವೆಲ್ಲ ಒಂಥರ ಮೆಟಬಾಲಿಕ್ ಸಿಂಡ್ರೋಮ್ ಅಂತೀವಿ. ಒಂದಿದ್ರೆ ಇನ್ನೊಂದು ಅದಕ್ಕೆ ಒಂಥರ ಸ್ನೇಹಿತರು ಬಂದೇ ಬರುತ್ತೆ. ಸೊ ಇವೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ಸು. ಸೊ ಹಾಗಾಗಿ ನಮ್ಮ ಈ ಒಂದು ಡೈಜೆಸ್ಟಿವ್ ಡಿಸಾರ್ಡರ್ಸ್ ಅನ್ನೋದು ಈಗ ಶರೀರಕ್ಕೆ ಪ್ರತಿ ವೀಕಲ್ಲಿ 2-3 ಸಾರಿ ಹೊರಗಡೆ ಫುಡ್ಡು, ಈ ಕೆಲವೆಲ್ಲ ಈ ಆಯಿಲ್ ಫ್ರೈ ಮಾಡ್ತಾ ಇರ್ತಾರೆ. ಆ ಆಯಿಲ್ನ ನೋಡಿಬಿಟ್ರೆ ಭಯ ಆಗುತ್ತೆ. ಈಗ ಕೆಲವೊಂದು ನಮ್ಮ ಹಳ್ಳಿಲಿದ್ದಾಗ ಕೆಲವು ಈ ಟ್ರ್ಯಾಕ್ಟರ್ಗಳಲ್ಲಿ ಆಯಿಲ್ನ ಯಾವಾಗಾದರೂ ತೆಗಿತಾ ಇದ್ವಿ, ಯಾವ ಕಲರ್ ಇತ್ತದು. ಕೆಲವೊಂದು ಈ ಪಕೋಡ, ಬಜ್ಜಿ, ಬೋಂಡ ಅಂತ ಅದ್ರ ಫ್ರೈ ಮಾಡ್ತಾ ಇರ್ತಾರೆ. ಆ ಥರದ್ದು ಶರೀರಕ್ಕೆ ಯಾವಾಗೋ ಅಪರೂಪ ಕೊಟ್ಟರೆ ಬಾಡಿ ತಡ್ಕೊಳ್ಳುತ್ತೆ. ಅದನ್ನು ರಿಪೀಟೆಡಾಗಿ ಕೊಡ್ತಾ ಇದ್ದರೆ ನ್ಯಾಚುರಲಿ ತೊಂದರೆ ಆಗೇ ಆಗುತ್ತೆ. ಹಲವಾರು ಫ್ಯಾಕ್ಟರ್ಸ್ ಇದೆ. ಇದರಲ್ಲಿ ಸ್ವಲ್ಪ ಡೀಪಾಗಿ ಎಕ್ಸ್ಪ್ಲೋರ್ ಮಾಡೋಣ. ಈಗ ಅಂದರೆ ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು, ಏನು ಕುಡಿಬೇಕು, ಯಾವುದು ಕುಡಿಬಾರ್ದು, ಇದೆಲ್ಲ ಸ್ವಲ್ಪ ನಾವು ಡೀಪಾಗಿ ಡಿಸ್ಕಷನ್ ಮಾಡೋಣ ಅಂತ. ಅಂದರೆ ಸ್ಕ್ರೀನ್ ಟೈಮ್ ಇದೆಲ್ಲದು ಕೂಡ. ನಮ್ಮಲ್ಲೀಗ ಡಾಕ್ಟರ್ ಏನಾಗುತ್ತೆ ಅಂದರೆ, ನೀರಿನ ವಿಚಾರಕ್ಕೆ ಸ್ವಲ್ಪ ಅವೇರ್ನೆಸ್ ಬಂದಿದೆ. ಮುಂಚೆ ಎಲ್ಲ ಹಳ್ಳದ ನೀರು ಬೇಕಾದ್ರೂ ಕುಡಿಯುವಂಥ ಇದ್ದಿತ್ತು. ಇವಾಗ ನಿಧಾನಕ್ಕೆ ನೀರು ಇದಾಗ್ಬಿಡುತ್ತೆ, ನಾನು ಬಾಟಲ್ ಬಿಸ್ಲೇರಿ ಕುಡಿತೀನಿ ಅಥವಾ ವಾಟ್ ಎವರ್ ಇಟ್ ಇಸ್ ಬ್ರ್ಯಾಂಡ್, ಬಾಟಲ್ಡ್ ವಾಟರ್ ಕುಡಿತೀನಿ ಅನ್ನೋ ಲೆವೆಲಿಗೆ ಬಂದಿದ್ದಾರೆ. ಅಂದರೆ ಬಾಡಿ ಒಳಗೆ ಹೋಗೋದು ಅದು ನೀರು ದೇಹದ ಒಳಗೆ ಹೋಗೋದು ಸ್ವಲ್ಪ ಕ್ಲೀನ್ ಆಗಿರಬೇಕು ಅಂತ. ಅದು ನೀರಿಗೆ ಮಾತ್ರ ನಿಂತುಬಿಟ್ಟಿದೆ ಅಂತ. ಅದು ತಿನ್ನೋದಕ್ಕೆ ಸಂಬಂಧಪಟ್ಟಂತೆ ಅದು ಒಳಗೆ ಹೋಗೋದು, ಅದರಿಂದ ಬಾಡಿ ರನ್ ಆಗಬೇಕು, ಯಾವ ಥರದ ಫ್ಯೂಲ್ ಹಾಕ್ಸ್ತಿದ್ದೀನಿ ಅದೆಲ್ಲ ಯೋಚನೆ ಮಾಡೋದಿಲ್ಲ. ಗಾಡಿ ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಪವರ್ ಪೆಟ್ರೋಲ್ ಅಂತ ಹಾಕ್ಸ್ಕೊತಾರೆ ಹೋಗಿ. ಆದರೆ ಹೊಟ್ಟೆಗೆ ಹಾಕೋ ಆಹಾರ, ಅದರಲ್ಲಿ ಏನು ಕಲರ್ ಇದೆ, ಏನು ಆಯಿಲ್ ಯೂಸ್ ಆಗಿದೆ, ಏನು ಅದರಲ್ಲಿ ಪ್ರಿಸರ್ವೇಟಿವ್ಸ್ ಇದ್ದಾವೆ, ಆಮೇಲೆ ಪೆಸ್ಟಿಸೈಡ್ಸು, ಫರ್ಟಿಲೈಸರ್ಸ್ ಅಂತೂ ಅದು ಬಿಡಿ ನಮ್ಮ ಕಂಟ್ರೋಲಲ್ಲೇ ಇಲ್ಲ. ಸೊ ಅಲ್ಲಿಂದ ಬರಬೇಕು ಅಂದರೆ ನಮ್ಮ ದೇಹದ ಒಳಗೆ ಹಾಕೋದು ನಾವು ಹೊಟ್ಟೆಗೆ ತೊಗೊಳ್ತಾ ಇದ್ವಿ. ಅದರಲ್ಲಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಫಸ್ಟಿಗೆ ನಾವು ಏನು ಫಿಲ್ಟರ್ ಔಟ್ ಮಾಡಿ ಬಿಸಾಕ್ಬಿಡ್ಬೇಕು. ಈಗ ನೀವು ಹೇಳ್ದಂಗೆ ನೀರು ಎಲ್ಲ ಸ್ವಲ್ಪ ಜನ ಈಗ ಒಂದು ಅವೇರ್ನೆಸ್ ಬಂದಿರೋದ್ರಿಂದ ಏನಾಗ್ತಾ ಇದೆ, ಈ ಸಾಂಕ್ರಾಮಿಕ ರೋಗಗಳು, ಕಮ್ಯುನಿಕೇಬಲ್ ಡಿಸೀಸಸ್ ಅನ್ನೋದು ಕಡಿಮೆ ಆಗ್ತಾ ಇದೆ. ಕಾಲರಾ ಔಟ್ ಬ್ರೇಕು ಅಥವಾ ಸೊ ಅದರಿಂದ ಆಗೋ ಒಂದು ಸಾವು ಅದೆಲ್ಲ ತುಂಬ ಕಡಿಮೆ ಆಗೋಗಿದೆ. ಹೌದು. ಸೊ ಈಗ ಬರ್ತಾ ಇರೋ ಡಿಸೀಸಸ್ಸು ಜೀವನ ಶೈಲಿಗೆ ಸಂಬಂಧಪಟ್ಟಿರೋ ತೊಂದರೆ, ಆಹಾರಕ್ಕೆ ಸಂಬಂಧಪಟ್ಟಿರೋ ತೊಂದರೆ. ಈಗ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗ್ತದೆ ಅಂದರೆ, ಏನು ತಿನ್ಬೇಕು ಅನ್ನೋದಕ್ಕಿಂತ ಎಷ್ಟು ಕಡಿಮೆ ತಿನ್ಬೇಕು ಅನ್ನೋದನ್ನ ನೋಡಬೇಕು. ಈಗ ತಿನ್ನೋ ಆಹಾರನೇ ಜಾಸ್ತಿ ಆಗ್ತಾ ಇದೆ ಆ್ಯಕ್ಚುಲಿ. ಈಗ ಯಾಕೆ, ಈಗ ಒಂದು ರೋಡಲ್ಲಿ ಒಂದು 10 ಜನನ ನೀವು ರ್ಯಾಂಡಮ್ ಆಗಿ ತಗೊಳ್ಳಿ, ಅವ್ರನ್ನ ಮಿರರ್ ಮುಂದೆ ನಿಲ್ಲಿಸ್ಬಿಟ್ಟು ಶರ್ಟ್ನಿಂಗ ಮೇಲೆ ಎತ್ತಿ ನೋಡಿ, ಎಷ್ಟು ಜನಕ್ಕೆ ಹೊಟ್ಟೆ ಫ್ಲ್ಯಾಟ್ ಆಗಿದೆ, ಸುಮಾರು ಜನಕ್ಕೆ ಅಷ್ಟು ಸ್ವಲ್ಪ ಬೊಜ್ಜಿದೆ. ಸೊ ಮುಂಚೆ ಇದೆಲ್ಲ ಇರಲಿಲ್ಲ, ಯಾಕಂದರೆ ಶ್ರಮಪಟ್ಟು ಕೆಲಸ ಮಾಡ್ತಾಯಿದ್ರು, ಏನೋ ತಿಂದಿರೋದನ್ನು ಅರಗಿಸ್ತಾ ಇದ್ರು. ಸೊ ಈಗ ದೈಹಿಕ ಶ್ರಮದ ಕೆಲಸ ಜಾಸ್ತಿ ಇತ್ತು. ಹೌದು, ದುಡಿತಾ ಇದ್ರು. ಈಗ ಜನರಿಗೆ, ಸುಮಾರು ಜನಕ್ಕೆ ನಗರಗಳಲ್ಲಿರೋರಿಗೆ ಸುಸ್ತಾಗುತ್ತೆ, ಬಟ್ ಅದು ಒಂಥರ ಮೆಂಟಲ್ ಫೆಟಿಗು, ಮೈಂಡ್ ಟೈರ್ಡ್ ಆಗಿದೆ, ಬಾಡಿ ಟೈರ್ಡ್ ಇಲ್ಲ. ಸೊ ಹಾಗಾಗಿ ಈಗ ಮೇಯ್ನ್ ಆಹಾರಕ್ಕೆ ವಿಷಯಕ್ಕೆ ಬಂದಾಗ, ಒಂದು ಈಗ ಕೆಲವೊಂದು ನೀವು ಹೇಳ್ದಂಗೆ ನಮ್ಮ ಕಂಟ್ರೋಲಲ್ಲಿಲ್ಲ. ನಮ್ಮ ಫುಡ್ ಎಲ್ಲಿ ಬೆಳೆಯುತ್ತೆ ಅದನ್ನು ನಾವು
ಮನೆ ಹಿಂಭಾಗದಲ್ಲಿ ಬೆಳೆಸೋಕ್ಕಾಗೋದಿಲ್ಲ, ಅದಕ್ಕೆ ನಾವಿನ್ನೇನು ಪರಿಹಾರ ಹುಡ್ಕೋಕ್ಕಾಗೋದಿಲ್ಲ. ಬಟ್ ನಾವು ತಿನ್ನೋ ಆಹಾರನ ಆದಷ್ಟು ನ್ಯಾಚುರಲ್ ಆಗಿ ಸೋರ್ಸ್ ಮಾಡ್ಕೊಬೇಕು. ಸಿಂಪಲ್ ಫುಡ್ ಈಗ ಮುಂಚೆ ಕನ್ವೆನ್ಷನಲ್ ಆಗಿ ಮನೆಯಲ್ಲಿ ಈಗ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಇರುತ್ತೆ. ಅವರ ತಂದೆ ತಾಯಿ ಅಜ್ಜಿ ತಾತ ಯಾವ ಥರ ಒಂದು ಟ್ರೆಡಿಷ್ನಲ್ ಆಗಿ ಯಾವ ಥರ ಒಂದು ಆಹಾರ ತಿಂತಾ ಇದ್ರು ಅದನ್ನು ತೊಗೊಬೇಕಾಗುತ್ತೆ. ಈಗ ಕೆಲವರು ಏನೇನೋ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸಲ್ಲಿ ಯಾರೋ ಮಿಲೆಟ್ಸು ಕಿನೋವಾ ಅದು ತಿಂತಾರೆ ಅಂತೇಳಿ ಇವರು ರಾಗಿಯಿಂದ ಅದಕ್ಕೆ ಶಿಫ್ಟ್ ಆಗೋದು, ಇವೆಲ್ಲ ಬೇಕಾಗಿಲ್ಲ. ಸಿಂಪಲ್ ಫುಡ್ ಅವರು ಟ್ರೆಡಿಷ್ನಲ್ ಆಗಿ ಏನಿದೆ ಮನೆಯಲ್ಲಿ ಆರೋಗ್ಯವಾಗಿ ಮಾಡ್ಕೊಳ್ಳೋದು ಎಲ್ಲದನ್ನು ತಿನ್ನಬೇಕು. ಒಂದು ತಿಂಡಿ, ಈಗ ಎಷ್ಟೊಂದು ಜನ ಏನು ಮಾಡ್ತಾರೆ, ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದೊಳ್ತಾರೆ ಅಂದ್ಕೊಳ್ಳಿ ಉದಾಹರಣೆ. ತಿಂಡಿ ಕೆಲವರು ಏನು ಮಾಡ್ತಾರೆ 10-11 ಗಂಟೆಗೆ ತಿಂತಾ ಇರ್ತಾರೆ. ನಾವು ಎದ್ದಿರೋದಕ್ಕೂ ತಿಂಡಿ ತಿನ್ನೋದಕ್ಕೂ ವಿತಿನ್ 1.5 hour ಮ್ಯಾಕ್ಸಿಮಮ್ 2 hours ಅಲ್ಲಿ ಬ್ರೇಕ್ಫಾಸ್ಟ್ ಆಗ್ಬಿಡ್ಬೇಕು. ಈಗ 6 ಗಂಟೆಗೆ ಕೂಡಲೇ ತಿನ್ನಬಾರ್ದಲ್ಲ, ಎದ್ದು ಕೂಡಲೇ ಬೇಕಾಗಿರೋದು ನಮ್ಮ ಶರೀರಕ್ಕೆ 2 ಗ್ಲಾಸು ನೀರು. ಯಾಕಂದ್ರೆ ಓವರ್ ನೈಟು ಶರೀರದಲ್ಲಿ ನೀರಿನ ಅಂಶ ಹೋಗಿರುತ್ತೆ, ನಮ್ಮ ಉಸಿರಾಟ ಇನ್ನೊಂದು ಮತ್ತೊಂದು ಅಂತ. ಸೊ ಬಾಡಿಗೆ ಎದ್ದ ತಕ್ಷಣ ಏನು ಕುಡಿಬೇಕು ಅಂದರೆ ಸಿಂಪಲ್ ಒಂದು 2 ಗ್ಲಾಸು ನೀರು. ಅದು ಉಗುರು ಬೆಚ್ಚಗಿರೋ ನೀರು ಕುಡಿತಾರೋ ನಾರ್ಮಲ್ ಟೆಂಪರೇಚರು ನೀರು ಕುಡಿತಾರೋ ಅದು ಅವ್ರ ಇಷ್ಟ, ಅದು ಅವ್ರ ಪ್ರಿಫರೆನ್ಸು. ಸೊ ಒಂದು 2 ಗ್ಲಾಸ್ ನೀರು ಅನ್ನೋದು ಅದು ಒಂದು ರೆಗ್ಯುಲರ್ ಹ್ಯಾಬಿಟ್ ಮಾಡ್ಕೊಬೇಕು. ಎದ್ದ ತಕ್ಷಣ ಬಾಡಿಗೆ ಶರೀರಕ್ಕೆ ಬೇಕಾಗಿರೋದು ಇಮಿಡಿಯೇಟ್ಲಿ ಹೈಡ್ರೇಷನ್. ಸೊ ಅದು ಕೊಟ್ಟ ತಕ್ಷಣ ಬಾಡಿ ಒಂಥರ ಎಚ್ಚೆತ್ಕೊಳ್ಳುತ್ತೆ. ಈಗ ಮೋಷನ್ ಪಾಸ್ ಆಗೋದಕ್ಕೂ ಸ್ವಲ್ಪ ಸುಲಭ ಆಗುತ್ತೆ. ಆಮೇಲೆ ಏನೋ ಒಂದು ಸ್ವಲ್ಪ ಅವರೆಲ್ಲ ಫ್ರೆಶ್ ಅಪ್ ಒಂದು ಅರ್ಧ ಗಂಟೆ 40 ನಿಮಿಷ ಅಷ್ಟು ವ್ಯಾಯಾಮ ಅಂತೂ ಬೇಕೇ ಬೇಕು. ಕೆಲವರೆಲ್ಲ ಬಂದು ಈಗ ನನಗೆ ಸುಮ್ಮನೆ ಕತೆ ಹೇಳ್ತಾರೆ, ನನಗೆ ಟೈಮೇ ಇಲ್ಲ ಸರ್ ಅದು ಇದು ಅಂತ. ನಾನು ಯಾವುದು ಟಿ ವಿ ಪ್ರೋಗ್ರಾಮ್ಸ್ ಯಾವ್ದು ನಿಮ್ದು ಯಾವುದು ಫೇವ್ರೇಟ್ ಅಂದರೆ ಅದರದ್ದೆಲ್ಲ ಸ್ಟೋರಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟಿ ವಿ ನೋಡೋಕೆ ಟೈಮ್ ಇದ್ದರೆ ವ್ಯಾಯಾಮಕ್ಕೆ ಟೈಮ್ ಇದೆಯಲ್ಲ, ಮೊಬೈಲ್ ಸ್ಕ್ರೀನ್ ಟೈಮ್ ತೋರಿಸಿ. ಸೊ ಆ ಥರ ವ್ಯಾಯಾಮ ಮಾಡೋದಕ್ಕೆ ಟೈಮ್ ಇಲ್ಲದೆ ಇರೋರು ಯಾರೂ ಇಲ್ಲ. ಮಾಡ್ಕೊಬೇಕಾಗುತ್ತೆ. ನಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಬೇಕಾದ್ರೆ ಒಂದು ಅರ್ಧ ಗಂಟೆ ಅಟ್ಲೀಸ್ಟ್. ಕೆಲವರು ಈಗ ಪಾಪ ಎಲ್ಲೋ 4 ಗಂಟೆಗೆ ದೊಡ್ಡೋಗ್ತಾರೆ ಶಿಫ್ಟ್ಗೆ, ಅಂಥವ್ರು ಸಂಜೆ ಮಾಡಬೇಕಾಗುತ್ತೆ. ಸೊ ಥರ ಯಾವ ಒಂದು ವರ್ಕಿಂಗ್ ಪ್ಯಾಟರ್ನ್ ಇದೆ ಅದನ್ನು ನೋಡಿಕೊಂಡು, ಬಟ್ ಮುಂಜಾನೆ ಎದ್ದು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದು ಅರ್ಧ ಗಂಟೆ 40 ನಿಮಿಷ ಏನೋ ಒಂದು ವ್ಯಾಯಾಮ ಆಗಿ ಒಂದು ಬ್ರೇಕ್ಫಾಸ್ಟ್ ಅನ್ನೋದು ಒಂದು ವಿತಿನ್ 1.5 hour 2 hours ಮುಗಿಸ್ಬೇಕು. ಆದಷ್ಟು ತಿಂಡಿಗೆ ಬೆಳಿಗ್ಗೆ ನಾವು ಒಂದು ಮೆಟಬಾಲಿಸಮ್ ಅನ್ನೋದು ಕಿಕ್ ಸ್ಟಾರ್ಟ್ ಆಗುತ್ತೆ ಬಾಡಿಗೆ. ಯಾರು ಸ್ವಲ್ಪ ಈ ತಿಂಡಿ ಗಿಂಡಿ ಎಲ್ಲ ಸ್ಕಿಪ್ ಮಾಡಿ ವೆಯ್ಟ್ ಲಾಸ್ ಎಲ್ಲ ಆಗಬೇಕಂತ ನೋಡ್ತಾ ಇರ್ತಾರೆ ಕೆಲವರು, ಅವರು ವೆಯ್ಟ್ ಲಾಸ್ ಅಷ್ಟು ಈಸಿಯಾಗಿ ಆಗಲ್ಲ. ಯಾಕಂದರೆ ಬಾಡಿ ಒಂಥರ ಕನ್ಸರ್ವೇಷನ್ ಮೋಡ್ಗೆ ಹೋಗ್ತಾ ಇರುತ್ತೆ ಎನರ್ಜಿ ಇಟ್ಕೊಳ್ಳೋಕ್ಕೆ. ಯಾರು ನಿಜವಾಗ್ಲೂ ಸೀರಿಯಸ್ ಆಗಿ ನಾನು ವೆಯ್ಟ್ ಲಾಸ್ ಆಗಬೇಕಂದ್ರೆ ಅವರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಚೆನ್ನಾಗಿ ತಿನ್ನಬೇಕು. ಒಂದು ಒಳ್ಳೆ ಬ್ಯಾಲೆನ್ಸ್ಡ್ ಪ್ರೋಟೀನ್ ಇರಬೇಕು ಅದರಲ್ಲಿ. ಅಷ್ಟೋ ಈ ಉದ್ದಿನೊಡೆ, ಕೇಸರಿ ಬಾತು, ಪೂರಿ ಇಂಥವಲ್ಲ ನಾನು ಹೇಳ್ತಾ ಇರೋದು. ಏನು ತಿನ್ಬೇಕು ಬ್ರೇಕ್ಫಾಸ್ಟ್ಗೆ? ಯಾವ ಥರ ಇರಬೇಕು ಬ್ರೇಕ್ಫಾಸ್ಟ್ನ? ಅಥವಾ ನೋಡೋಕೆ ಹೆಂಗಿರಬೇಕು ಅಥವಾ ತಿಂದಾಗ ಫೀಲ್ ಹೇಗಿರಬೇಕು ಅದ್ರದ್ದು? ಈಗ ನೋಡಿ, ಈಗ ಕೆಲವರು ನಾನ್ ವೆಜ್ ತಿನ್ನೋರಿಗೆ ಈಗ ಎಗ್ಸು, ಮೊಟ್ಟೆ ಅನ್ನೋದು ತಿನ್ಬೋದು. ಈಗ ಕೆಲವರು ನನಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಬಿಡುತ್ತೆ, ನನಗೆ ಆಲ್ರೆಡಿ ಹಾರ್ಟಿನ ಸಮಸ್ಯೆ ಇದೆ ಅಂತಾರೆ, ಅವರು ಒಂದು ಫುಲ್ ಎಗ್ಗು ವಿತ್ ಎಲ್ಲೋ ತಿನ್ಬೋದು. ಇನ್ನು ಎಗ್ ವೈಟ್ಸ್ ಆದರೆ 3-4 ತಿನ್ಬೋದು. ಅದರಲ್ಲೇನು ಪ್ರೋಟೀನ್ ಇರುತ್ತೆ, ಅದರಲ್ಲೇನು ಬೇರೆ ಏನು ಇದಿರೋದಿಲ್ಲ. ಸೊ ಅವರು ಈಗ ಮನೆಯಲ್ಲಿ ಯಾವ ಥರ ಒಂದು ಫುಡ್ ಮುಂಚೆಯಿಂದ ಮಾಡ್ಕೊತ ಇದ್ದಾರೆ, ಅದು ಏನೇ ಒಂದು ಉಪ್ಪಿಟ್ಟಾಗಿರಬಹುದು, ಎಲ್ಲ ಥರದ್ದು ವೆಜಿಟೇಬಲ್ಸ್ ಮಿಕ್ಸ್ ಆಗಬೇಕು. ಸ್ವಲ್ಪ ಇಷ್ಟೋ ಪ್ರೋಟೀನ್ ಅಂದರೆ ಎಲ್ಲ ಥರ ಈಗ ಒಂದು ಈ ಕಡಲೆ ಬೀಜನೋ ಮಿಕ್ಸ್ ಮಾಡಿ ಎಲ್ಲ ಮಾಡ್ತಾರಲ್ಲ. ಸೊ ಇಡ್ಲಿ, ಒಂದು ದೋಸೆ, ಫರ್ಮೆಂಟೆಡ್ ಫುಡ್. ಈಗ ದೋಸೆ ಅಂದರೆ ಏನು, ಈ ಮಸಾಲೆ ದೋಸೆ ಥರ ಹೋಟ್ಲಲ್ಲಿ ಮಾಡೋ ಥರದ್ದು ವಿಪರೀತ ಆಯಿಲ್ ಹಾಕಿ ಗೀ ಹಾಕಿ ಮಾಡೋದಲ್ಲ. ಮನೆಯಲ್ಲಿ ಒಂಥರ ಕನ್ವೆನ್ಷನಲ್ ಆಗಿ ಯಾವ ಥರ ಮಾಡ್ಕೊತಾ ಇದ್ರು. ಸೊ ಅದರ ಜೊತೆಗೆ ಸ್ವಲ್ಪ ಏನೋ ಒಂದು ಹಣ್ಣು ಬೇಕು. ಈಗ ನಮಗೆಲ್ಲ ಬೇಕಾಗುತ್ತೆ, ಪ್ರೋಟೀನು ಬೇಕು, ಕಾರ್ಬೋಹೈಡ್ರೇಟ್ಸು ಬೇಕು, ಸ್ವಲ್ಪ ಮಿನರಲ್ಸು, ವೈಟಮಿನ್ಸು, ಅವೆಲ್ಲ ಸ್ವಲ್ಪ ಕೆಲವೊಂದು ಬಾಯ್ಲ್ಡ್ ವೆಜಿಟೇಬಲ್ಸು ತೊಗೊಬೋದು ಬೆಳಗ್ಗೆ. ಅದ್ರ ಜೊತೆಗೆ ಸೋಕ್ ಮಾಡಿರೋ ಒಂದಷ್ಟು ಆಲ್ಮಂಡ್ಸು, ವಾಲ್ನಟ್ಸು ನೈಟ್ ಇಟ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಡೈಜೆಷನ್ ಈಸಿ ಆಗುತ್ತೆ. ಕೆಲವರಿಗೆ ಹಸಿದು ಹಾಗೆ ತಿಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಅದರಲ್ಲಿ ಫೈಟಿಕ್ ಆಸಿಡ್ ಕಂಟೆಂಟ್ ಅಂತ ಇರುತ್ತೆ, ಅದು ಸ್ವಲ್ಪ ನೈಟ್ ಸೋಕ್ ಮಾಡಿಟ್ಟಾಗ ಡೈಜೆಷನ್ಗೂ ಈಸಿ ಆಗುತ್ತೆ. ಸೊ ಅದರಲ್ಲಿ ಒಂದು ಒಳ್ಳೆ ಫ್ಯಾಟ್ಸ್ ಇರುತ್ತೆ. ಸೊ ಒಂದು ಸ್ಮಾಲ್ ಬೌಲ್ ಆಫ್ ನಟ್ಸು, ಅದ್ರ ಜೊತೆಗೆ ಒಂದು ಬೌಲ್ ಆಫ್ ಫ್ರೂಟು, ಒಂದು ಬಾಳೆಹಣ್ಣಾಗಿರ್ಬಹುದು, ಒಂದು ಪರಂಗಿ ಹಣ್ಣಾಗಿರ್ಬಹುದು, ಏನೋ ಒಂದು ಸ್ವಲ್ಪ ಫ್ರೂಟು ತೊಗೊಂಡು. ಈಗ ಕಾಫಿ ಟೀ ಅಭ್ಯಾಸ ಇಲ್ಲದೆ ಇರೋರು ಅಭ್ಯಾಸ ಮಾಡ್ಕೊಬಾರ್ದು, ಅದೇನು ನಮ್ಮ ಶರೀರಕ್ಕೆ ಅವಶ್ಯಕತೆ ಇಲ್ಲ. ಬಟ್ ಕೆಲವರು ಇಲ್ಲ, ನನಗೆ ಕಾಫಿ ಕುಡಿಲಿಲ್ಲ ಅಂದರೆ ತಲೆ ಕೆಟ್ಟು ಹೋಗುತ್ತೆ ಅಂತ ಇರ್ತಾರೆ. ಈಗ ನಾನೇ ಒಂದು ಕಪ್ ಕಾಫಿ ಕುಡಿತೀನಿ ಒಂದು 10-10:30 ಹಂಗೆ, ಅದು ಒಂಥರ ಅಡಿಕ್ಷನ್ನೇ. ಬಟ್ ಅದು ಏನಂದರೆ ಈಗ ಖಾಲಿ ಹೊಟ್ಟೆಯಲ್ಲಿ ನಾವು ಯಾರಿಗೇ ಆಗಲಿ ಕಾಫಿ ಟೀ ಅಭ್ಯಾಸ ಅದು ಒಳ್ಳೇದಲ್ಲ. ಯಾಕಂದರೆ ಈ ಆಲ್ರೆಡಿ ನಮ್ಮ ಹತ್ರ ಬರುವಂಥ ಪೇಷಂಟ್ಸ್ಗಂತೂ ಒಳ್ಳೇದಲ್ಲ. ಯಾಕಂದರೆ ಅವರು ಆಲ್ರೆಡಿ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಅಂತ ಬರ್ತಾ ಇರ್ತಾರೆ. ಸೊ ಬೆಳಗ್ಗೆ ನಮ್ಮ ಶರೀರಕ್ಕೆ ಬೇಕಾಗಿರೋದು ಮೇಯ್ನ್ಲಿ ನೀರಷ್ಟೇ. ಅದಾದಮೇಲೆ ಅವರು ಸ್ವಲ್ಪ ಬ್ರೇಕ್ಫಾಸ್ಟ್ ತೊಗೊಂಡು, ಕಾಫಿ ಟೀ ಅಭ್ಯಾಸ ಇರೋರು ನಾನು ಕುಡಿಲೇಬೇಕು ಅಂದರೆ ಒಂದು ಅರ್ಧ ಕಪ್ಪು
ತಿಂಡಿ ಆದಮೇಲೆ ತೊಗೊಬೋದು. ಯಾಕಂದರೆ ಸ್ಟಮಕ್ಕಲ್ಲಿ ಆಲ್ರೆಡಿ ಸ್ವಲ್ಪ ಆಹಾರ ಇರುತ್ತೆ, ಒಂದು ಬಫರ್ ಥರ ಇರುತ್ತೆ. ಇಲ್ಲಾಂದರೆ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಟೀ ಎಲ್ಲ ಒಂದು ಜಠರದ ಲೈನಿಂಗ್ನು ಇರಿಟೇಟ್ ಮಾಡ್ತಾ ಇರುತ್ತೆ. ಸೊ ಈಗ ಜಿಮ್ಗೆ ಹೋಗೋರು ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಜಿಮ್ಮಿಗೆ ಹೋಗಲ್ಲ ಕೆಲವರೆಲ್ಲ. ಜಸ್ಟ್ ಕಾಫಿ, ಮಿಲ್ಕ್ ಕಾಫಿ ಎಲ್ಲ ಅಂದರೂ ಕೂಡ ಬ್ಲ್ಯಾಕ್ ಕಾಫಿ, ವಾಟರಿಗೆ ಕಾಫಿ ಪೌಡ್ರ್ ಜಸ್ಟ್ ಹಾಕಿ ಬಾಯ್ಲ್ ಮಾಡ್ಕೊಂಡು ಕುಡ್ಕೊಂಡು ಹೋಗ್ತಾರೆ. ಆ ಕಾಫಿ ಓಕೆನಾ ಅಥವಾ ಅದನ್ನು ಬೇಡ ಅಂತ ಹೇಳ್ತೀರಾ? ಬಿಫೋರ್ ಬ್ರೇಕ್ಫಾಸ್ಟು ನೀರು ಬಿಟ್ಟು ಇನ್ನೇನು ಅಡ್ವೈಸ್ ಮಾಡೋದಿಲ್ಲ. ಈಗ ಕೆಲವರು ಜಿಮ್ಗೆ ನಾನು ಹೋಗ್ತೀನಿ, ಜಾಸ್ತಿ ಹೊತ್ತಲ್ಲಿ ಸ್ಪೆಂಡ್ ಮಾಡ್ತೀನಿ, ವರ್ಕೌಟ್ ಮಾಡ್ತಾ ಅಂದರೆ ಕೆಲವರು ಸ್ವಲ್ಪ ಏನೋ ಒಂದು ಈ ಆಲ್ಮಂಡ್ಸು, ವಾಲ್ನಟ್ಸ್ ಎಲ್ಲ ಹಾಕಿ ಸ್ವಲ್ಪ ಹಾಲು ಹಾಕಿ ಒಂದು ಪ್ರೋಟೀನ್ ಶೇಕ್ ಥರ ಮಾಡ್ಕೊತಾರೆ, ಅದು ಓಕೆ. ಸೊ ದಟ್ ಈಸ್ ಫೈನ್. ಇನ್ನು ಕೆಲವರು ಇಲ್ಲ ನಾನು ಪ್ರೋಟೀನ್ ಪೌಡರೇ ಬೇಕು ಅಂತ ಕೆಲವರು ಇರ್ತಾರೆ, ಅಂಥವ್ರು ಬೇಕಾದರೆ 1-2 ಸ್ಕೂಪು ಅವರು ತಗೊಂಡು ಅವರು ವರ್ಕೌಟ್ ಮಾಡ್ತೀನಿ ಅಂದರೆ ಓಕೆ. ಈಗ ನಾನು ಬೆಳಗ್ಗೆ ಎದ್ದು ಏನೋ ಒಂದು ಎಕ್ಸಸೈಸ್ ಮಾಡ್ತೀನಿ, ಕಾರ್ಡಿಯೋ ಅಂತ ಇಂಥದ್ದು, ಅದಕ್ಕೆಲ್ಲ ಅಡಿಷ್ನಲ್ ಆಗಿ ಅದು ಇದು ತಿಂದು ಮಾಡಬೇಕಂತ ಏನು ಬೇಕಾಗಿಲ್ಲ. ಯಾಕಂದರೆ ಬಾಡಿ ಎದ್ದ ತಕ್ಷಣ ಅದಕ್ಕೆ ಆಹಾರ ಬೇಕಾಗಿಲ್ಲ, ಅದು ಇನ್ನೂ ಒಂದು ಸ್ವಲ್ಪ ಒಂದು ಟೈಮ್ ತೊಗೊಳುತ್ತೆ ಅದಕ್ಕೂ ಕಂಪ್ಲೀಟಾಗಿ ಎಲ್ಲ ಸಿಸ್ಟಮ್ಸ್ ಆ್ಯಕ್ಟಿವೇಟ್ ಆಗಲಿಕ್ಕೆ. ಸೊ ಹಾಗಾಗಿ ಇಮಿಡಿಯೇಟಾಗಿ ಅದಕ್ಕೆ ಆಹಾರ ಅವಶ್ಯಕತೆ ಇರಲ್ಲ, ಮೇನ್ಲಿ ಹೈಡ್ರೇಷನ್ ಬೇಕಷ್ಟೇ. 1-1.5 ಗಂಟೆ ಆದಮೇಲೆ ಬ್ರೇಕ್ಫಾಸ್ಟ್ ಅಟ್ಲೀಸ್ಟ್ ಒಂದು 1 ಅವರ್ ಆದಮೇಲೆ ಏನಾದರೂ ತಗೊಳ್ಳೋದು ಉತ್ತಮ. ಬಟ್ ಆ ಮಧ್ಯದಲ್ಲಿ ಆ ಗ್ಯಾಪ್ ಇರುತ್ತಲ್ಲ, ಅದನ್ನು ಅವರು ಒಂದು ಯಾವುದೋ ಒಂದು ಎಕ್ಸಸೈಸಲ್ಲಿ ಫಿಲಪ್ ಮಾಡಬೇಕಾಗುತ್ತೆ. ಎಷ್ಟೊಂದು ಜನ ನೋಡ್ತೀನಿ, ಈಗ ಕಾಫಿ ಟೀ ಕುಡಿದು ಬಿಡ್ತಾರೆ, ಇಲ್ಲ ನನಗೆ ಪೂಜೆ, ಈಗ ಹೆಂಗಸರು ಕೆಲವರೆಲ್ಲ ಇಲ್ಲ ಪೂಜೆ ಇಲ್ಲದೆ ನಾನು ಹೆಂಗೆ ತಿನ್ನಲಿ, ಪೂಜೆ ಆಗೋದು ಎಷ್ಟೊತ್ತಿಗೆ ಅಂದರೆ 11 ಗಂಟೆಗೆ ಅಂತಾರೆ. ಸೊ ಈಗ ಅವೆಲ್ಲ ಈಗ ಪೂಜೆ ಪುನಸ್ಕಾರ ಅವೆಲ್ಲ ನಾನು ಕೇಳ್ತೀನಿ, ಒಳಗಡೆ ಇರೋ ಸಮಸ್ಯೆಗಳು ಕೇಳೋದಿಲ್ಲ ಅದು. ಸೊ ಹಾಗಾಗಿ ಈಗ ಅವ್ರು ಏನೋ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಪೂಜೆ ಮಾಡಲಿ. ಈಗ ಅವರು ಒಬ್ಬೊಬ್ಬರ ಒಂದು ರಿಲಿಜಿಯಸ್ ಬಿಲೀಫ್ಸ್ ಒಂದೊಂದು ಥರ ಇರುತ್ತೆ. ಸೊ ಹಾಗಂತ ಹೇಳ್ಬಿಟ್ಟು ಪೂಜೆ ಪುನಸ್ಕಾರ ಅಂತೇಳಿ ಕೆಲವರು 12 ಗಂಟೆಗೆ ತಿಂಡಿ ತಿನ್ನೋದು, ಆಮೇಲೆ 4 ಗಂಟೆ 5 ಗಂಟೆಗೆ ಊಟ, ರಾತ್ರಿ ಊಟ ಎಷ್ಟೊತ್ತಿಗೆ ಅಂದರೆ 11 ಗಂಟೆಗೆ, ಅದು ಒಂದು ಕೆಟ್ಟ ಊಟದ ಹ್ಯಾಬಿಟ್ ಅದು. ಸೊ ಈಗ 8 ಗಂಟೆಗೆ ಊಟ ಮಾಡಿರೋ ಮನುಷ್ಯ ನ್ಯಾಚುರಲ್ಲಾಗಿ 1 ಗಂಟೆ ಅಷ್ಟೊತ್ತಿಗೆಲ್ಲ ಹಸುವಾಗೇ ಆಗುತ್ತೆ. ಸೊ 1 ಗಂಟೆಗೆ ಲಂಚು ಏನು ಮಾಡ್ತಾರೆ, ಎಷ್ಟೊಂದು ಜನ ಬಿಸಿ ಬೇಕು ಅಂತೇಳಿ ಮನೆಯಿಂದ ತೊಗೊಂಡು ಹೋಗೋಲ್ಲ. ಈಗ ಕಾಮನ್ ಎಕ್ಸ್ಕ್ಯೂಸ್ ಕೊಡೋದಿದೆ, ನಾನು ಬೆಳಗ್ಗೆ ಬೇಗ ಹೋಗ್ಬಿಡ್ತೀನಿ, ಮಧ್ಯಾಹ್ನ ಬಿಸಿ ಬೇಕಲ್ಲ ಸರ್, ತಣ್ಣಗಿರೋದು ಹೆಂಗೆ ಫ್ರೆಶ್ ಇರಲ್ಲ ಅಂತ. ಈಗ ನಾನು ಬೆಳಗ್ಗೆ 6:30 6:45ಗೆಲ್ಲ ಮನೆ ಬಿಡ್ತೀನಿ, 7 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಪ್ರಾಕ್ಟೀಸ್. ನಾನು ಮಧ್ಯಾಹ್ನ ನಾನು ಬಿಸಿ ತಿನ್ಬೇಕಂತ ನಾನು ಎಲ್ಲೂ ಹುಡ್ಕೊಂಡು ಹೋಗಲ್ಲ, ಮನೆಯಿಂದ ಏನು ತೊಗೊಂಡು ಬಂದಿರ್ತೀನೋ ಮಧ್ಯಾಹ್ನ ಅದನ್ನೇ ತಿಂತೀನಿ. ಅದೇನಂದರೆ ನಮಗೆ ಅದು ಫ್ರೆಶ್ನೆಸ್ ಇರುತ್ತೆ, ಅದು ಹಾಟ್ ಬಾಕ್ಸ್ ಇರುತ್ತೆ. ಹಾಟ್ ಬಾಕ್ಸ್ ಅಂತ ಏನಿಲ್ಲ. ಈಗ ನಾನು UK ಅಲ್ಲಿದ್ದಾಗೆಲ್ಲ ಸ್ಯಾಂಡ್ವಿಚಸ್ ಮನೆಯಿಂದ ಮಾಡ್ಕೊಂಡೋಗಿ ತಿಂತಾ ಇದ್ವಿ, ಫ್ರೆಶ್ ಆಗೇ ಇರುತ್ತೆ. ಈಗ ಏನೋ ಒಂದು ಚಪಾತಿ ರೋಲು, ಮಧ್ಯದಲ್ಲಿ ಪಲ್ಯ, ಪನ್ನೀರು, ಏನೋ ಒಂದಷ್ಟು ಅದರಲ್ಲಿ ರೋಲ್ ಮಾಡಿ ಇಟ್ಕೊಂಡ್ರೆ ಒಂದು ಅದಕ್ಕೆ ಒಂದು ಶೆಲ್ಫ್ ಲೈಫ್ ಅನ್ನೋದು ಇರುತ್ತೆ, ಒಂದು 6-7 ಗಂಟೆ. ಸೊ ಆ ಥರದ್ದು ಆದಷ್ಟು ಮನೆಯಿಂದ ತೊಗೊಂಡೋಗಿ ತಿಂದರೆ ನಿಮಗೆ ಒಂದು ಐಡಿಯಾ ಇರುತ್ತೆ ಆ ಆಹಾರದಲ್ಲಿ ಏನಿದೆ ಅಂತ. ಯಾವಾಗೋ ಅನಿವಾರ್ಯ ಹೊರಗಡೆ ತಿಂದರೂ ದಟ್ ಈಸ್ ಓಕೆ. ಬಟ್ ಕೆಲವರು ಡೈಲಿ ಮಧ್ಯಾಹ್ನ ಊಟ ಹೊರಗಡೆ ಹೋಟ್ಲಲ್ಲಿ ತಿಂತಾ ಇರ್ತಾರೆ. ಸೊ ಅಲ್ಲಿ ಹಲವಾರು ಥರದ್ದು ಪ್ರಾಬ್ಲಮ್ಸ್ನ ಇನ್ವೈಟ್ ಮಾಡ್ಕೊತಾರೆ ಅವರು. ಸೊ ಮಧ್ಯಾಹ್ನ ಲಂಚು ಬೇಕಾದರೆ ಕೆಲವೊಂದು ಟೈಮು ಹೆವಿಯಾಗಿ ತೊಗೊಬೋದು, ಯಾಕಂದರೆ ಅವಾಗ ಇನ್ನೂ ನಮ್ಮ ಒಂದು ಮೆಟಬಾಲಿಸಮ್ ಇನ್ನೂ ಡೇ ಬಾಕಿ ಇದೆ, ಇನ್ನೂ ಕರಗಿಸ್ತೀವಿ. ಸೊ ಸಂಜೆಗೆ ಬರ್ತಾ ಇದ್ದಂಗೆ ಎಷ್ಟೊಂದು ಜನ ಈಗ 5 ಗಂಟೆ ಆಗ್ತಾ ಇದ್ದಂಗೆ ನಾನು ಏನೋ ಒಂದು ಸ್ನ್ಯಾಕ್ ತಿನ್ನಬೇಕು, ಮಂಚೂರಿಯನ್ನು, ಪಕೋಡ, ಬಜ್ಜಿ, ಬೋಂಡಾ ಇಂಥವೆಲ್ಲ ಹುಡುಕ್ತಾ ಇರ್ತಾರೆ. ಅಂಥವು ತಿಂದು ಅವಾಗ ಏನಾಗುತ್ತೆ ಅಂದರೆ 7 ಗಂಟೆಗಂತೂ ಹೊಟ್ಟೆ ಹಸುವಾಗಲ್ಲ. ಇದು 3rd ಮೀಲ್, ನೆಕ್ಸ್ಟ್ 4th ಮೀಲ್, ನೈಟ್ 4th ಮೀಲ್ಗೆ ರೆಡಿ ಆಗ್ತಾ ಇರುತ್ತೆ. ಈಗ ಈ ವೆಸ್ಟರ್ನ್ ಕಂಟ್ರೀಸಲ್ಲಿ ಈ ಥರ ಸ್ನ್ಯಾಕ್ ಸಿಸ್ಟಮ್ ಇಲ್ಲ. ಅಲ್ಲಿ ಒಂದೇ ಸಾರಿ 6 ಗಂಟೆಗೆ 6:15ಗೆಲ್ಲ ಊಟ ಮಾಡ್ಬಿಡ್ತಾರೆ. ಅಲ್ಲಿ ಮಲಗೋದು ಅವರು 9:30-10 ಗಂಟೆಗೇನೆ. ಬಟ್ ಅವ್ರದ್ದು ಈ ಥರ ಸಂಜೆ ಬಂದು ಏನಾದರೂ ಸ್ನ್ಯಾಕ್ ತಿನ್ನಬೇಕು, ಮತ್ತೆ ರಾತ್ರಿ ಸ್ನ್ಯಾಕ್ ತಿನ್ಬೇಕಂದ್ರೆ ಒಂದು ಬೌಲ್ ಆಫ್ ಫ್ರೂಟ್ಸ್ ತೊಗೊಳ್ಳಿ. ಈಗ ಹಣ್ಣು ಬೇಕಲ್ಲ ನಮಗೆ, ಎಲ್ಲ ಥರದ್ದು ಹಣ್ಣು ತಿನ್ನಬೇಕು. ಈಗ ಪ್ರತಿ ದಿನ ಸಿಗುತ್ತೆ ಈ ಸೀಬೆ ಹಣ್ಣು ಇದೆಯಲ್ಲ, ಪೇರ್ಲೆ ಹಣ್ಣು, ಚೇಪೆಕಾಯಿ, ಇದು ಒಂಥರ ಅಂಡರ್ ರೇಟೆಡ್ ಫ್ರೂಟ್. ಇದು ಒಂದು ಅದ್ಭುತವಾಗಿರೋ ಹಣ್ಣಿದೆ. ಆ್ಯಕ್ಚುಲಿ ಅದು ಜನ ವ್ಯಾಲ್ಯೂ ಕೊಡಲ್ಲ, ಯಾಕಂದರೆ 1 kg 50 ರೂಪಾಯಿ ಅಷ್ಟೇ. ಅದು ಈಗ ಅದೇ 1000 ರೂಪಾಯಿ ಆಗಿದ್ರೆ ಜನ ಅದಕ್ಕೆ ವ್ಯಾಲ್ಯೂ ಕೊಡ್ತಾರೆ. ಇದ್ರಲ್ಲಿ ಅದಿದೆಯಂತೆ ಅಂತ ಡಿಸ್ಕಷನ್ ಮಾಡ್ತಾರೆ ಅವಾಗ. ಸೊ ಅವರು ಡ್ರ್ಯಾಗನ್ ಫ್ರೂಟ್ ಅಂತೆ ಇನ್ನೊಂದು ಮತ್ತೆ ಇಂಥದ್ದು ಹುಡ್ಕೊಂಡು ಹೋಗ್ತಾರೆ. ಸೊ ಅದು ಎಷ್ಟೊಂದು ಜನ ಮಲಬದ್ಧತೆ ಅದು ಇದು ಬರ್ತಾರೆ ನನ್ನ ಪೇಷಂಟ್ಸ್. ನನಗೆ ಅವ್ರು ಹೇಳೋದೇ ಇಷ್ಟು, ಡೈಲಿ ಒಂದು ಬಾಳೆಹಣ್ಣು, ಒಂದು ಬೌಲ್ ಆಫ್ ಪರಂಗಿ ಹಣ್ಣು, ಒಂದು ಸೀಬೆಹಣ್ಣು, ಚೇಪೆಕಾಯಿ ತೊಗೊಳ್ಳಿ ನೀವು. ಇವು 3 ಸೀಸನಲ್ ಫ್ರೂಟ್ ಏನಲ್ಲ, ವರ್ಷ ಪೂರ್ತಿ ಸಿಗುತ್ತೆ, ಎಕ್ಸ್ಪೆನ್ಸಿವ್ ಇಲ್ಲ. ಸೊ ಸ್ನ್ಯಾಕ್ ಬೇಕಂದರೆ ತೊಗೊಳ್ಳಿ, ಅದು ಫ್ರೂಟ್ಸ್ ಒಳ್ಳೆಯದು. ಸೊ ಕೆಲವರಿಗೆ ಹಾಲು ಕುಡಿಯೋ ಅಭ್ಯಾಸ ಇರುತ್ತೆ, ಬೇಕಾದ್ರೆ ಸಂಜೆ 1 ಗ್ಲಾಸು ಹಾಲು ಕುಡಿಬೋದು. ನೈಟು ಡಿನ್ನರ್ ಇದೆಯಲ್ಲ, ಈಗ ಕೆಲವರು ಪಾಪ ಲೇಟಾಗಿ ಬರ್ತಾರೆ, ಕೆಲಸ ಮುಗಿಸ್ಕೊಂಡು ಬರೋದೇ ಅವರು 9-10 ಗಂಟೆ, ಅವ್ರದ್ದು ಸ್ವಲ್ಪ ಸಮಸ್ಯೆ ಇದೆ. ಬಟ್ ಮನೆಯಲ್ಲಿದ್ದು ಕೆಲವರು ತುಂಬ ಲೇಟಾಗಿ ತಿಂತಾ ಇರ್ತಾರೆ, ಅವ್ರಿಗೆ ಯಾವುದೇ ರೀತಿ ಎಕ್ಸ್ಕ್ಯೂಸ್ ಇಲ್ಲ.
ಈ ಮನೇಲಿ ಯಾರು ಬೇರೆ ಏನು ಕೆಲಸ ಇಲ್ಲದೆ ಅವರು ಆರಾಮಾಗಿ ತಿನ್ಬೋದು, ಅವರು 7ರಿಂದ 8 ಗಂಟೆ ಅಷ್ಟೊತ್ತಿಗಂತೂ ಊಟ ಮುಗಿಸ್ಕೊಬೇಕಾಗುತ್ತೆ. ಸೊ ರಾತ್ರಿ ತಿನ್ನೋ ಊಟ ಆದಷ್ಟು ಹಗುರವಾಗಿರಬೇಕು. ಸೊ ಈಗ ರೈಸ್ ತಿನ್ನಲಿ, ಚಪಾತಿ ತಿನ್ನೋ, ಬಟ್ ಆ ಕಾರ್ಬೋಹೈಡ್ರೇಟ್ಸ್ ಅನ್ನೋದೇನಿದೆಯಲ್ಲ ಅದು ಕ್ವಾಂಟಿಟಿ ಕಡಿಮೆ ಇರಬೇಕು. ಪ್ಲೇಟಲ್ಲಿ ಪಲ್ಯ, ಗ್ರೀನ್ಸು ಅವು ಜಾಸ್ತಿ ಕಾಣಿಸ್ಬೇಕು. ಈಗ ಕೆಲವೊಂದು ಪ್ಲೇಟ್ ನೋಡ್ಬಿಟ್ರೆ ಎಲ್ಲ ರೈಸು ರಾಶಿ ಥರ ಇರುತ್ತೆ, ಅದ್ರ ಮೇಲೆ ಒಂದು ಸ್ವಲ್ಪ ಸಾಂಬಾರು ಇರುತ್ತೆ, ಎಲ್ಲೋ 1-2 ತರಕಾರಿ ಪೀಸ್ ಇರುತ್ತೆ. ಸೊ ಅದೆಲ್ಲ, ಸೊ ನೈಟು ಆದಷ್ಟು ಸ್ವಲ್ಪ ಕಾರ್ಬೋಹೈಡ್ರೇಟ್ಸ್ನ ಕಡಿಮೆ ಮಾಡಿಕೊಂಡು, ಸ್ವಲ್ಪ ನಾನ್ ವೆಜ್ ತಿನ್ನೋರು ಈಗ ವಾರಕ್ಕೆ 1 ಸರಿ 2 ಸರಿ ಸ್ವಲ್ಪ ಚಿಕನ್ ವಿತೌಟ್ ಸ್ಕಿನ್ ಫ್ರೈ ಮಾಡ್ಕೊಳ್ದೇನೆ ಅಥವಾ ಫಿಶ್ ಫ್ರೈ ಮಾಡಿಲ್ದೇನೆ ಇಂಥವು ಲೀನ್ ಪ್ರೋಟೀನ್ ತೊಗೊಬೋದು, ಬಾಯ್ಲ್ಡ್ ಆರ್ ಗ್ರಿಲ್ಡ್. ಸೊ ಈಗ ಹೊರಗಡೆ ಕಂಟ್ರೀಸಲ್ಲೆಲ್ಲ ನಾನ್ ವೆಜ್ ಎಲ್ಲ ತಿನ್ಕೊಂಡು 100-100-103 ವರ್ಷ ಬದುಕಿರ್ತಾರೆ. ಹೇಗೆ ಅವರು ಗ್ರಿಲ್ಡ್ ಚಿಕನ್ನು, ಗ್ರಿಲ್ಡ್ ಫಿಶ್ ತೊಗೊಂಡು ಇಷ್ಟು ಸಲಾಡ್ ಇಟ್ಕೊಂಡು ಕೂತಿರ್ತಾರೆ, ನಮ್ಮವ್ರು ಇಷ್ಟು ಚಿಕನ್ ಇಟ್ಕೊಂಡು ಇಷ್ಟು ರೈಸ್ ಇಟ್ಕೊಂಡಿರ್ತಾರೆ. ಸೊ ಅಲ್ಲಿ ತೊಂದರೆ ಸ್ಟಾರ್ಟ್ ಆಗೋದು. ಸೊ ಈ ಥರ ಒಂದು ಸ್ಕೆಡ್ಯೂಲ್ ಟೈಮಿಂಗ್ ಅನ್ನೋದು ಬೇಕಾಗುತ್ತೆ. ಆ್ಯಂಡ್ ನೈಟ್ಗೆ ಬರ್ತಾ ಇದ್ದಂಗೆ ಆದಷ್ಟು ಪೋರ್ಷನ್ ಸೈಜು ಕಡಿಮೆ ಮಾಡ್ಕೊಬೇಕು. ಸೊ ಈ ಊಟ ಆದಮೇಲೆ ಒಂದು 15-20 ಮಿನಿಟ್ಸು ಜೆಂಟಲ್ ವಾಕ್, ತಿಂದ ತಕ್ಷಣ ಬೇಕಾದ್ರೆ ಒಂದು 5-10 ನಿಮಿಷ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಲಿ. ಆಮೇಲೆ ಒಂದು 15-20 ನಿಮಿಷ ಅದು ಟೆರೇಸ್ ಮೇಲೋ ಬಾಲ್ಕನಿಲೋ ಮನೆ ಹೊರಗಡೆನೋ ಏನೋ ಒಂದು ಜೆಂಟಲ್ ವಾಕ್ ಮಾಡಿದ್ರೆ ಇದು ಡೈಜೆಷನ್ ಮೇಲೆ ತುಂಬ ಅದ್ಭುತವಾದ ಎಫೆಕ್ಟ್ ಇರುತ್ತೆ. ಯಾರು ಈಗ ಹೊಟ್ಟೆ ಉಬ್ಬರ, ಗ್ಯಾಸು, ಈ ಮಲಬದ್ಧತೆ, ಅಸಿಡಿಟಿ ಇಂಥವೆಲ್ಲ ಕಂಪ್ಲೇಂಟ್ ಮಾಡ್ತಾ ಇರ್ತಾರಲ್ಲ, ಇಂಥವ್ರಿಗೆಲ್ಲ ಈ ಒಂದು ಸಿಂಪಲ್ ಒಂದು 15-20 ಮಿನಿಟ್ಸ್ ಆಫ್ ಜೆಂಟಲ್ ವಾಕ್, ಯಾಕಂದರೆ ಹೊಟ್ಟೆ ತುಂಬ ಊಟ ತಿಂದು ತುಂಬ ಬ್ರಿಸ್ಕ್ ವಾಕಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ದಟ್ ಈಸ್ ಆಲ್ಸೋ ನಾಟ್ ಅಡ್ವೈಸೇಬಲ್. ಈಗ ಮಲ್ಕೊಳ್ಳೋಕ್ಕೆ 1 ಅವರ್ ಮುಂಚೆ ಎಲ್ಲ ನಾವು ಇಂಟೆನ್ಸಿವ್ ವರ್ಕೌಟ್ಸು ಅವೆಲ್ಲ ನಾಟ್ ಅಡ್ವೈಸೇಬಲ್. ಸೊ ಯಾಕಂದರೆ ಬಾಡಿ ಸ್ವಲ್ಪ ಸ್ಲೋ ಆಗಿ ಒಂದು ಸ್ಲೀಪ್ ಮೋಡ್ಗೆ ಹೋಗ್ತಾ ಇರುತ್ತೆ. ಸೊ ಆ ಒಂದು 20 ನಿಮಿಷ ವಾಕು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ, ಓವರ್ ಆಲ್ ಬ್ಲಡ್ ಪ್ರೆಷರು ಎಲ್ಲದ್ರ ಮೇಲೂ ಎಫೆಕ್ಟ್ ಇರುತ್ತೆ. ನಮ್ಮ ಫುಡ್ಡಲ್ಲಿ ಈಗ ಜನರಲ್ ಪರ್ಸೆಪ್ಷನ್ ಏನು ಅಂತ ಹೇಳಿದ್ರೆ ಅದು ಯಾಕೆ ಅಂತ ನೀವು ಹೇಳಿ. ಉದಾಹರಣೆಗೆ ಈಗ ನೋಡಿ, ಬ್ರೇಕ್ಫಾಸ್ಟ್ ಬೆಳಗ್ಗಿನ ಆಹಾರ ಇದು 2 ಹೊತ್ತು ಅಥವಾ 3 ಹೊತ್ತು ಊಟ ಮಾಡೋರಿಗೆ 3 ಹೊತ್ತು ಅಥವಾ 2 ಹೊತ್ತಿಗೂ ಕೂಡ ಅನ್ವಯ ಆಗುತ್ತೆ. ಬಟ್ ಅಟ್ಲೀಸ್ಟ್ ಇನ್ ಬ್ರೇಕ್ಫಾಸ್ಟ್ ತುಂಬ ಸಿಹಿ, ಶುಗರ್ ಇರಬಾರ್ದು, ತುಂಬ ಎಣ್ಣೆ ಇರಬಾರ್ದು, ತುಂಬ ಸ್ಪೈಸಿ ಇರಬಾರ್ದು ಅಂತ ಹೇಳ್ತಾರಲ್ಲ, ಯಾಕೆ ಹೊಟ್ಟೆಗೆ ಅದು ಆಗೋದಿಲ್ವಾ? ನಾವು ಭಾರತ ಮಸಾಲೆ ಪದಾರ್ಥಗಳ ತವರು ಅಂತ ಹೇಳ್ತೀವಿ. ಮತ್ತು ಕೆಲವೊಂದು ಸಲ ನಾವು ಎಕ್ಸ್ಪರ್ಟ್ಸ್ ಹೇಳೋದು ನೋಡಿದ್ದೀವಲ್ಲ, ಯಾಕೆ ಇದು ತುಂಬ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಇದು ಜಾಸ್ತಿ ಇರಬಾರ್ದು ಅಂತ ಹೇಳೋದನ್ನ ಯಾಕೆ? ಈಗ ನೋಡಿ, ಮಾರ್ನಿಂಗು ಶುಗರು, ರಿಫೈನ್ಡ್ ಶುಗರು ಯಾವ ಟೈಮಲ್ಲೂ ಒಳ್ಳೇದಲ್ಲ. ಈಗ ಹಣ್ಣಲ್ಲೂ ಸಿಹಿ ಇರುತ್ತೆ, ನ್ಯಾಚುರಲ್ ಶುಗರ್. ಬಟ್ ಹಣ್ಣಲ್ಲಿ ಏನು ಮಾಡ್ತೀರಾ ನೀವು, ನಾರಿನಾಂಶದ ಜೊತೆ ತಿಂತಾ ಇರ್ತೀರಾ. ಹಾಗಾಗಿ ಬಾಡಿಯಲ್ಲಿ ಅದು ಹೋದಾಗ ಶುಗರ್ ರಿಲೀಸು ಸ್ಲೋ ಆಗಿ ಆಗ್ತಾ ಇರುತ್ತೆ. ಅದೇ ನೀವು 1 ಕಪ್ ಕೇಸರಿ ಬಾತ್ ತಿಂತೀರಾ ಅಂದ್ಕೊಳ್ಳಿ, ಅದೆಲ್ಲ ರಿಫೈನ್ಡ್ ಶುಗರು, ಎಷ್ಟು ಸ್ಪೂನ್ ಸಕ್ಕರೆ ಹಾಕ್ತಾರೋ ಗೊತ್ತಿಲ್ಲ. ಈಗ ಅದು ಒಳಗಡೆ ಹೋದ ತಕ್ಷಣ ಬಾಡಿಲಿ ಶುಗರ್ ಅನ್ನೋದು ಸ್ಪೈಕ್ ಆಗುತ್ತೆ ಸಡನ್ ಆಗಿ. ಶುಗರ್ ಲೆವೆಲ್ ಸ್ಪೈಕ್ ಆದಾಗ ಒಂಥರ ಚೆನ್ನಾಗಿ ಅನ್ಸುತ್ತೆ ನಮಗೆ. ಆಮೇಲೆ ಹೋಗ್ತಾ ಏನಾಗುತ್ತೆ, ಶುಗರ್ ಕ್ರಾಶ್ ಆಗೋ ಸ್ಟಾರ್ಟ್ ಆದಂಗೆ ಒಂಥರ ಸುಸ್ತು. ಅವಾಗ ಇನ್ನೂ ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಸಿಹಿ ಬೇಕು, ಐಸ್ ಕ್ರೀಮ್ ಬೇಕು, ಸ್ವೀಟ್, ಶುಗರ್ ಕ್ರೇವಿಂಗ್ಸ್ ಅನ್ನೋದು ಶುರು ಆಗ್ತಾ ಇರುತ್ತೆ. ಅದು ಒಂಥರ ವಿಷಯ ಸೈಕಲ್. ಎಷ್ಟೋ ಜನ ಸ್ವೀಟ್ನೆಸ್ಗೋಸ್ಕರ ದಿನಡಿ ಕಾಫಿ ಟೀ ಕುಡಿತಿರ್ತಾರೆ ಕೆಲವು. ಹೌದು, ಅದು ಒಂಥರ ಕಾಫಿ ಟೀ ಒಂದು ಸ್ವೀಟ್ನೆಸ್ಗೆ, ಎರಡನೇದು ಕೆಫಿನ್ ಅನ್ನೋದು ಅಡಿಕ್ಷನ್. ಎರಡು ಸೇರ್ಬಿಟ್ಟು ನಿನ್ನೆ ಯಾರೊಬ್ಬರು ಬಂದಿದ್ರು, ಅವರು ಟೀ ಅಂಗಡಿಯವರು 30 ಕಪ್ ಟೀ ಕುಡಿತಾ ಇದ್ದಾರೆ ಅಂತ. ಸೊ ಅದು ಸಕ್ಕರೆ ಹಾಕೊಂಡ ಅಂದರೆ ಹೌದು ಸರ್ ಅಂತ ನಾನು ಹೇಳಿದೆ, ಅಲ್ಲ ರೀ 30 ಕಪ್ ಟೀ ಯಾರಾದರೂ ಕುಡಿತಾರ ಅಂತ. ಸೊ ಆ ಥರ ಅವ್ರಿಗೇನು ಪಾಪ ಅದು, ಸೊ ಗೊತ್ತಿಲ್ಲದೇನೆ ಅವರು ಆಮೇಲೆ ಅವರೇ ಒಂಥರ ರಿಫ್ಲೆಕ್ಟ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಶುಗರ್ ಅನ್ನೋದು ಎಸ್ಪೆಷಲಿ ಮಾರ್ನಿಂಗ್ ಟೈಮ್. ಇನ್ನೊಂದು ಏನಾಗುತ್ತೆ, ಈಗ ಬೆಳಿಗ್ಗೆ ಎದ್ದ ತಕ್ಷಣ ಈ ಜಿಡ್ಡಿನ ಪದಾರ್ಥ, ಫ್ರೈಡ್ ಐಟಮ್ ಎಲ್ಲ ತಿಂದ್ಬಿಟ್ರೆ ಹೊಟ್ಟೆ ಒಳಗಡೆ ಅದು ಬ್ರೇಕ್ ಡೌನು, ಫ್ರೈಡ್ ಹೆವಿ ಫುಡ್ಡು ಜಾಸ್ತಿ ಟೈಮ್ ತಗೊಳುತ್ತೆ ಬ್ರೇಕ್ ಡೌನ್ ಆಗಲಿಕ್ಕೆ. ಅವಾಗ ಏನಾಗುತ್ತೆ, ಅವ್ರಿಗೆ ದಿನವೇ ಆಲ್ರೆಡಿ ಹೊಟ್ಟೆ ಉಬ್ಬರ, ಹೊಟ್ಟೆ ಒಂಥರ ಹೆವಿನೆಸ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದರೆ ಲೇಟರ್ ಆನ್ ಅದು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮಾರ್ನಿಂಗ್ ಏನು ಒಂದು ಹೆಲ್ತಿ, ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅನ್ನೋದು ಆದಷ್ಟು ಸ್ವಲ್ಪ ಪ್ರೋಟೀನು ಇರೋ ಅಂಥದ್ದನ್ನು ತೊಗೊಂಡ್ರೆ ಬಾಡಿಗೆ ಎನರ್ಜಿ ಬೇಕು. ಯಾಕಂದರೆ ಮೆಟಬಾಲಿಸಮ್ ಕಿಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಿಮ್ಮ ಶರೀರ ಈ ಪ್ರೋಟೀನನ್ನ ಡೈಜೆಸ್ಟ್ ಮಾಡಿ ಬ್ರೇಕ್ ಡೌನ್ ಮಾಡಬೇಕಂದ್ರೆ ಅದು ಮೋರ್ ಎನರ್ಜಿ ಸ್ಪೆಂಡ್ ಮಾಡಬೇಕು. ಸೊ ಹಾಗಾಗಿ ನಿಮ್ಮ ಕ್ಯಾಲರೀಸ್ ಯುಟಿಲೈಸ್ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ತೊಗೊಂಡ್ರೆ ಮಧ್ಯಾಹ್ನ 1 ಗಂಟೆವರೆಗೂ ಹಸಿವಿಗಿಸಿ. ಈಗ ನಾನು ಬೆಳಗ್ಗೆ ಒಂದು 6:45 ತಿಂದ್ಬಿಟ್ಟು ಹೋಗಿರ್ತೀನಿ, ನಾನು 1 ಗಂಟೆವರೆಗೂ ಕೂತ್ಕೊಂಡು ಮಧ್ಯಾಹ್ನ ನನಗೆ ಹಸಿವಾದರೂ ಎಲ್ಲೋ ತಿನ್ನೋಕ್ಕಾಗೋದಿಲ್ಲ. ಪೇಷಂಟ್ಸ್ ಇರ್ತಾರೆ, ಕೆಲವೊಂದು ಟೈಮ್ ಹಸಿವು ಆಗುತ್ತೆ ನನಗೆ, ಅಂದರೆ ಆ ಫೀಲಿಂಗ್ ಬರುತ್ತೆ.
ನೀರಿರುತ್ತೆ ಕುಡಿತೀನಿ. ಕೆಲವೊಂದು ಟೈಮು ನಮ್ಮ ಬಾಡಿಗೆ ಬಾಯಾರಿಕೆಗೂ ಹಸಿವಿಗೂ ಡಿಫ್ರೆನ್ಸ್ ಗೊತ್ತಾಗಲ್ಲ. ಆ ಟೈಮಲ್ಲಿ ನಾವು 1-2 ಗ್ಲಾಸು ನೀರು ಕುಡಿದು ಆಮೇಲೆ ಕೆಲವೊಂದು ಟೈಮ್ ಅಟೆನ್ಷನ್ ಡೈವರ್ಟ್ ಆಗಿಬಿಡುತ್ತೆ. ಆಮೇಲೆ ನೀವು ಅನ್ಕೊಂತೀರಿದ್ದೀನಿ ಇದು ಆವಾಗಲೇ 11 ಗಂಟೆಲಿ ಅಷ್ಟು ಹಸಿವಾಗ್ತೈತಿ, ಈಗ 1 ಗಂಟೆ ಆಗಿದೆ ಆರಾಮಾಗಿದ್ದೀನಲ್ಲ ಅಂತ. ಅದು ಜೆನ್ಯೂನಾಗಿ ಹಸಿವಾಗಿದ್ರೆ ಅಷ್ಟೊತ್ತವ್ರಿಗೆ ಇರೋಕ್ಕಾಗಲ್ಲ. ಕೆಲವೊಂದು ಟೈಮು ನಮ್ಮ ಶರೀರಕ್ಕೆ ಬೇಕಾದ ಆ ಟೈಮಲ್ಲಿ ಜಸ್ಟ್ 1 ಗ್ಲಾಸ್ ವಾಟರು, ಏನೋ 1 ಗ್ಲಾಸ್ ಮಜ್ಜಿಗೆ ನಾವು ಥರ ಕುಡಿದು ಸುಮ್ಮನಾಗ್ಬೋದು. ಇನ್ ಬಿಟ್ವೀನ್ ಈಗ ಊಟ ಮಾಡಿದ್ಮೇಲೆ ಮಧ್ಯದಲ್ಲಿ ಯಾರೇ ಆಗಲಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಬಾರ್ದು. ಅದು ಒಂಥರ ಅಡಿಕ್ಷನ್ ಆಗೋದು, ಫುಡ್ ಅಡಿಕ್ಷನ್ ಅದು. ಯಾಕಂದರೆ ಮಧ್ಯ 8 ಗಂಟೆಗೆ ತಿಂದಿರೋ ಮನುಷ್ಯ 1 ಗಂಟೆ 12:30ವರೆಗೂ ಅಂತೂ ಸಸ್ಟೈನ್ ಆಗಬೇಕಾಗುತ್ತೆ. ಅಂದರೆ ಕೆಲವರು ತುಂಬ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ತಿಂತಾ ಇರ್ತಾರೆ, ಬರೀ ಅನ್ನ ಸಾರು, ಬರೀ ಇಡ್ಲಿ ಇಂಥವು. ಅದು ಸ್ಟಮಕಲ್ಲಿ ಜಾಸ್ತಿ ಹೊತ್ತಿರಲ್ಲ, ಅವ್ರಿಗೆ ನ್ಯಾಚುರಲಾಗಿ ಹಸಿವಾಗುತ್ತೆ. ಸೊ ಒಂದು ಸಮತೋಲನವಾಗಿ ಒಂದು ವೆಲ್ ಬ್ಯಾಲೆನ್ಸ್ಡ್ ಡಯಟ್ ತೊಗೊಂಡ್ರೆ ನಮಗೆ 3 ಮೀಲ್ಸ್ಗಿಂತ ಜಾಸ್ತಿ ಬೇಕಾಗಿಲ್ಲ. 3 ಮೀಲ್ಸ್ ಬೇಕಾ ನಾನು ಕೇಳೋದು? 3 ಮೀಲ್ಸು ಬೇಕು. ಈಗ ನಾನಂತೂ 2 ಮೀಲ್ಸ್ ಅಂತೂ ತಿಂದು ಇರೋಕ್ಕಾಗಲ್ಲ, ನನಗಂತೂ ಹೊಟ್ಟೆ ಹಸಿವಾಗುತ್ತೆ. ನಾನು ಬೇಕಾದರೆ ಇನ್ನೂ 1 ಮೀಲ್ ಬೇಕಾದ್ರೂ ತಿಂತೀನಿ. ಬಟ್ ನನ್ನ ಬಾಡಿ ಆ ಥರ ಮೆಟಬಾಲಿಸಮ್ ಮೇಲೆ ಹೋಗುತ್ತೆ, ನಾನು ಅದನ್ನು ಕರಗಿಸ್ತೀನಿ. 3 ಮೀಲ್ ತಿಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಏನು ಕೆಲಸ ಮಾಡಿದೆ ಆದರೆ ಅದೇ ಜಾಸ್ತಿ. ಸೊ ಒಬ್ಬೊಬ್ಬರು ಇದ್ರ ಮೇಲೆ ಹೋಗುತ್ತೆ. ಈಗ ಈ ಫಾಸ್ಟಿಂಗು ಅದೆಲ್ಲ ಎಲ್ಲರಿಗೂ ಅಲ್ಲ ಅದು. ಈಗ ನಾನು ಈಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಈಗ ನಾನು ಬೆಳಿಗ್ಗೆ ತಿಂಡಿ ತಿಂದ್ಬಿಟ್ಟು ನನಗೆ ಮಧ್ಯಾಹ್ನ ಊಟ ಬೇಡ, ನಾನು ರಾತ್ರಿ ಒಂದೇ ಸರಿ ತಿಂತೀನಿ ಅಂದರೆ ನಾನು ತಡ್ಕೊಳಕ್ಕಾಗಲ್ಲ, ನಾನು ತಿನ್ನಲೇಬೇಕು. ಅದು ನನ್ನ ಬಾಡಿ. ಸೊ ಆ ಥರ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. 3 ಮೀಲ್ಸ್ ಈಸ್ ಐಡಿಯಲ್, ತಿನ್ನಬೇಕು 3 ಮೀಲ್ಸು. ಬಟ್ ತಿನ್ನೋ 3 ಮೀಲೂ ಒಂದೇ ಥರ ಇರಬೇಕಾ ಅಥವಾ ಇಲ್ಲ? ನಾನು ಹೇಳ್ದಂಗೆ ಬೆಳಗ್ಗೆ ಸ್ವಲ್ಪ ಬ್ರೇಕ್ಫಾಸ್ಟು ಪ್ರೋಟೀನ್ ರಿಚ್ಚು ಸ್ವಲ್ಪ ಹೆವಿ ಇದ್ರೂ ಪರವಾಗಿಲ್ಲ, ಮಧ್ಯಾಹ್ನ ಲಂಚು ಸ್ವಲ್ಪ ಮೀಡಿಯಮ್ ಟು ಹೆವಿ ಇದ್ರೂ ಪರವಾಗಿಲ್ಲ. ನೈಟ್ ಇದೆಯಲ್ಲ, ಈಗ ನಾವು 3 ಮೀಲಲ್ಲಿ ಯಾವುದಾದ್ರೂ ಒಂದು ನನಗೆ ಬೇಡ ಅಂದರೆ ರಾತ್ರಿ ಮೀಲ್ನ ಮಿಸ್ ಮಾಡಬೇಕು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಿಸ್ ಮಾಡ್ತಾ ಇರ್ತಾರೆ ಎಷ್ಟೊಂದು ಜನ. ಅವಾಗ ಏನು ಮಾಡ್ತಾರೆ, ಮಧ್ಯಾಹ್ನ ಒಂದೇ ಸಾರಿ ಬೆಳಗ್ಗೆ ಬ್ರೇಕ್ಫಾಸ್ಟು ಲಂಚು ಎರಡೂ ಸೇರಿಕೊಂಡು ಓವರ್ ಈಟ್ ಮಾಡಿಬಿಡ್ತಾರೆ. ಸೊ ಅದು ತಪ್ಪು. ಇನ್ನು ಬ್ರೇಕ್ಫಾಸ್ಟ್ ಹೇಗಿದ್ರು ತಿಂದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಥರದ್ದು ಸ್ನ್ಯಾಕ್ ಮಾಡ್ತಾ ಇರ್ತಾರೆ, ಅದು ತಿನ್ನೋದು ಇದು ತಿನ್ನೋದು ಅದೆಲ್ಲ. ಸೊ ಅದು ತಪ್ಪು. ಯಾಕಂದರೆ ಹೊಟ್ಟೆ ತುಂಬ ಪ್ರಾಪರಾಗಿ ಒಂದು ವೆಲ್ ಬ್ಯಾಲೆನ್ಸ್ಡ್ ಮೀಲ್ ತಿಂದರೆ ಪದೇ ಪದೇ ಹಸಿವು ಆಗಲ್ಲ, ತಿನ್ನಬೇಕಂತನೂ ಅನಿಸಲ್ಲ. ಈಗ ಗುಡ್ ಅಮೌಂಟ್ ಆಫ್ ನೀವು ನಾರಿನಾಂಶ ತೊಗೊಳ್ಳಿ. ನಾರಿನಾಂಶ ತೊಗೊಂಡ್ರೆ ಬಾಡಿಗೆ ಒಂಥರ ಸಟೈಟಿ ಅಂತೀವಿ, ಒಂದು ಸ್ವಲ್ಪ ಫುಲ್ನೆಸ್ ಅನ್ನೋ ಫೀಲಿಂಗ್ ಕೊಡುತ್ತದು. ಪ್ರೋಟೀನು ಅಷ್ಟೇ, ಪ್ರೋಟೀನ್ ಟೇಕ್ಸ್ ಲಾಂಗರ್ ಟೈಮ್ ಟು ಬ್ರೇಕ್ ಡೌನ್. ಸೊ ಜಠರದಲ್ಲಿ ಪ್ರೋಟೀನ್ ಬ್ರೇಕ್ ಡೌನ್ ಆಗಬೇಕಂದ್ರೆ ಅದು ಜಾಸ್ತಿ ಹೊತ್ತು ಕೂತಿರುತ್ತೆ ಅದು ಸ್ಟಮಕಲ್ಲಿ. ಸೊ ಹಾಗಾಗಿ ಒಂದು ಬ್ಯಾಲೆನ್ಸ್ ಡಯಟಲ್ಲಿ ಆ ಥರ ಎಲ್ಲ ಥರದ್ದು ಪ್ರೋಟೀನ್ ರಿಚ್ಚು, ಫೈಬರ್ ರಿಚ್ ಎಲ್ಲ ಇದ್ದಾಗ, ಅದ್ರ ಜೊತೆಗೆ ಮಧ್ಯದಲ್ಲಿ ಈಗ ನಮಗೆ ನೀರು ಅನ್ನೋದು ಥ್ರೂ ಔಟ್ ದ ಡೇ ಬೇಕು. ಈಗ ಯಾವುದೋ ಒಂಟೆ ಥರ ನಮ್ಮಲ್ಲಿ ಯಾವುದು ಸ್ಟೋರೇಜ್ ಟ್ಯಾಂಕ್ ಇಲ್ಲ, ಒಂದು 2 ಲೀಟ್ರ್ ಹೊಟ್ಟೆ ಕುಡಿದ್ಬಿಟ್ಟೋಣ ಬೆಳಿಗ್ಗೆ, ಆಮೇಲೆ ನೋಡ್ಕೊಳ್ಳೋಣ ರಾತ್ರಿವರೆಗೂ ಅಂತ. ದಿನವಿಡೀ ನೀರಿನ ಒಂದು ಇದು ರಿಕ್ವೈರ್ಮೆಂಟ್ ಇದೆ ಬಾಡಿಗೆ. ಸೊ ಸ್ವಲ್ಪ ಕುಡಿತಾನೆ ಇರಬೇಕು. ಒಂದು ಆವ್ರೇಜ್ ಪರ್ಸನ್ನು ಒಂದು 3 ಲೀಟ್ರ್ ನೀರು ಬೇಕಾಗುತ್ತೆ. ಎಷ್ಟೊಂದು ಜನ ನೋಡ್ತೀನಿ, ಅವರು ನೀರನ್ನ ಬಾಟ್ಲ್ ನಾನು ಮುಂದೆ ಇಟ್ಟಿರ್ತೀನಿ, ಯೂಶಲಿ ನಾನು ಕುಡಿತಾ ಇರ್ತೀನಿ. ಹಾಗಾಗಿ ಈ ಥರದ ಬಾಟ್ಲ್ ಎಷ್ಟು ಕುಡಿತೀರಾ ಅಂದರೆ ಅದನ್ನು ನೋಡಿಬಿಟ್ಟು ಏನು 1 ಕುಡಿತೀನಿ ಸರ್ ಅಂತಾರೆ. ಅಂದರೆ 1 ಲೀಟ್ರು ಯಾವಾಗ ಕುಡಿತೀರ ಅಂದರೆ ಬಾಯಾರಿಕೆ ಆದಾಗ ಮಾತ್ರ. ಈ ಬರೀ ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿತಾರಲ್ಲ. ಬಾಯಾರಿಕೆ ಯಾಕಾಗ್ತಾ ಇದೆ, ಬಾಡಿಯಲ್ಲಿ ನೀರಿನ ಅಂಶ ಆಲ್ರೆಡಿ ಇಲ್ಲ, ಶರೀರ ನನಗೆ ನೀರು ಕೊಡು ಅಂತ ಕೇಳ್ತಾ ಇದೆ. ಸೊ ಆ ನೀರು ಥ್ರೂ ಔಟ್ ದ ಡೇ ಕುಡಿತಾ ಇದ್ದರೆ ಮಧ್ಯದಲ್ಲಿ ಪದೇ ಪದೇ ಹಸಿವಾಗೋದು ಇಂಥವೆಲ್ಲ ಆಗೋದಿಲ್ಲ. ಸೊ ಕೆಲವರು 2 ಮೀಲ್ ತಿಂತಾರೆ. ಸೊ ಆ ಥರ ಒಬ್ಬೊಬ್ಬರು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಅವರು, ಅದು ಅವರ ಶರೀರಕ್ಕೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಏನು ಹೇಳ್ತೀರಿ ನೀವು? ನೋಡಿ, ಇಂಟರ್ಮಿಟೆಂಟ್ ಫಾಸ್ಟ್ ಟ್ರೆಂಡ್ ಅದು ಇವಾಗ. ಹೌದು, ಇಂಟರ್ಮಿಟೆಂಟ್ ಫಾಸ್ಟಿಂಗು ಯಾವ ಥರ ಮಾಡ್ತಾ ಇದ್ದಾರೆ, ಆಮೇಲೆ ಆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬ್ರೇಕ್ ಮಾಡಿದಾಗ ಏನು ತಿಂತಾ ಇದ್ದಾರೆ ಅದು ಇಂಪಾರ್ಟೆಂಟ್. ಏನೋ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ ಅಂತೇಳಿ ತಿನ್ನಬೇಕಾಗಿರೋ ಪೀರಿಯಡಲ್ಲಿ ಇಷ್ಟ ಬಂದಿದ್ದೆಲ್ಲ ತಿಂದ್ಬಿಟ್ರೆ ಅದರದ್ದು ಇಟ್ ಡಸಂಟ್ ಸರ್ವ್ ದ ಪರ್ಪಸ್. ದ ಮೋಸ್ಟ್ ಇಂಟರ್ಮಿಟೆಂಟ್ ಫಾಸ್ಟಿಂಗು ಈಸ್ ಡಿಸೈನ್ ಟು ಹ್ಯಾವ್ ಲಾಂಗರ್ ಪೀರಿಯಡ್ ಇನ್ ದ ನೈಟ್. ಹೇಗಿದ್ರು ಬಾಡಿ ನಾವು ರೆಸ್ಟಲ್ಲಿ ಇರ್ತೀವಿ. ಸೊ ಆದಷ್ಟು ಅರ್ಲಿ ಡಿನ್ನರ್. ಈಗ ಯಾರೋ ಉದಾಹರಣೆಗೆ 7 ಗಂಟೆಗೆ ತಿಂತಾರೆ ರಾತ್ರಿ ಊಟ. ನೆಕ್ಸ್ಟ್ ಮೀಲು ಒಂದು 14 ಅವರ್ 15 ಅವರ್ ಗ್ಯಾಪು, ಅಂದರೆ ನೆಕ್ಸ್ಟ್ ಡೇ 8-9 ಗಂಟೆಗೆ ಆ ಥರದ್ದು ಮೀಲ್ ಪ್ಲಾನ್ ಈಸ್ ಬೆಟರ್. ಕೆಲವರು ನಾನು ನೋಡೋದು ಈ ಬ್ರೇಕ್ಫಾಸ್ಟ್ ತಿಂದೆ ಲಂಚು ಡಿನ್ನರ್ ಕ್ಲೋಸ್ ಆಗಿ ಮಾಡ್ಕೊತಾರೆ. ದಟ್ ಈಸ್ ನಾಟ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ದ ಐಡಿಯಾ ಈಸ್ ಟು ಹ್ಯಾವ್ ಓವರ್ ನೈಟ್ದು ಲಾಂಗರ್ ಗ್ಯಾಪು, ಅದು ಓಕೆ.
ಅದು. ಸೊ ಅದನ್ನು ಈಗ ಅದು ಕೇರ್ಫುಲ್ ಆಗಿರ್ಬೇಕು. ಈಗ ಕೆಲವರಿಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ, ಅಲ್ಸರ್ಸು, ಕೆಲವೊಂದು ಡೈಜೆಸ್ಟಿವ್ ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ, ಅಂಥವ್ರಿಗೆ ಸೂಟ್ ಆಗಲ್ಲ. ಕೆಲವರು ಶುಗರ್ ಡಯಾಬಿಟಿಕ್ಸ್ ಇರ್ತಾರೆ, ಶುಗರ್ ವೆಲ್ ಕಂಟ್ರೋಲ್ಡ್ ಇರಲ್ಲ. ಕೆಲವರಿಗೆ ಲಿವರ್ ಇಶ್ಯೂಸು, ಕಿಡ್ನಿ ಇಶ್ಯೂಸು, ಕೆಲವೊಂದು ಮೆಟಬಾಲಿಕ್ ಡಿಸಾರ್ಡರ್ಸು, ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ. ಅಂಥವ್ರು ಅವರ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಸುಮ್ಮನೆ ಅವರಾಗೆ ಶುರು ಮಾಡಬಾರದು. ರ್ಯಾಂಡಮ್ ಆಗಿ ಯಾರೋ ಇನ್ಫ್ಲುಯೆನ್ಸರ್ ಹೇಳಿದ್ರು, ಸಿನಿಮಾ ಆ್ಯಕ್ಟರ್ ಹೇಳಿದ್ರು, ಅವರೆಲ್ಲ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಹೇಳೋರು ಅಂಥವ್ರಲ್ಲ. ಸೊ ಅವರು ಅವರ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮಾಡ್ಬೋದಾ, ನನ್ನ ಶುಗರ್ ಲೆವೆಲ್ಸ್ ಈ ಥರ ಇದೆ, ಅವರು ಅಡ್ವೈಸ್ ಮಾಡ್ತಾರೆ, ಇಲ್ಲ ಇದು ನಿಮಗೆ ಒಳ್ಳೇದಾ ಇಲ್ವಾ ಅಂತ. ಈಗ ಕೆಲವರು ನಮಗೆ ಉದಾಹರಣೆಗೆ ರಂಜಾನ್ ಟೈಮಲ್ಲಿ ಬರ್ತಾರೆ ಕೆಲವರು, ಸರ್ ನಾನು ಫಾಸ್ಟಿಂಗ್ ಮಾಡಲೇಬೇಕು ರಿಲಿಜಿಯಸ್ ಇದ್ರ ಪ್ರಕಾರ. ನಾನೇ ಹೇಳ್ತೀನಿ, ಇಲ್ಲ ನಿಮಗೆ ಸಮಸ್ಯೆ ಇದೆ, ಇದು ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ರಂಜಾನ್ ಎವ್ರಿ ಇಯರ್ ಬರುತ್ತೆ, ನೆಕ್ಸ್ಟ್ ಇಯರ್ ಮಾಡಿ, ಸರಿ ಮಾಡ್ಕೊಳ್ಳಿ ಫಸ್ಟ್ ಇದನ್ನ. ಆ ಥರ ಕೆಲವೊಂದು ನಾವು ಮೆಡಿಕಲ್ ಅಡ್ವೈಸ್ ಪ್ರಕಾರ ಹೋಗಬೇಕಾಗುತ್ತೆ. ಒನ್ ಸೈಜ್ ಫಿಟ್ಸ್ ಆಲ್ ಥರ ಯಾರೋ ಮಾಡ್ತಾ ಇದ್ದಾರೆ, ಯಾವುದೋ ಒಂದು ರೀಲ್ ನಡೀತಾ ಇದೆ ಅಂತ ಅದನ್ನ ಎಲ್ಲರೂ ಫಾಲೋ ಮಾಡಲಿಕ್ಕಾಗಲ್ಲ. ಆಲ್ಕೋಹಾಲ್ ಕನ್ಸಂಪ್ಷನ್ ಹೊಟ್ಟೆ ಆರೋಗ್ಯದ ಮೇಲೆ ಯಾವ ರೀತಿ ಕೆಟ್ಟ ಪರಿಣಾಮ ಬೀರುತ್ತಾ ಇದೆ? ನೋಡಿ, ಆಲ್ಕೋಹಾಲ್ ಅನ್ನೋದು ಒಂದು ಪಾಯ್ಸನ್. ಇದು ಜನರಿಗೆ ಒಂಥರ ಸೋಷಿಯಲಿ ಇದು ಅಕ್ಸೆಪ್ಟಬಲ್ ಆಗಿದೆ. ಇನ್ನು ಆಲ್ಕೋಹಾಲ್ ಬರೀ ಲಿವರ್ಗೆ ಒಂದೇ ಅಲ್ಲ, ಜಠರದಲ್ಲಿ ಇರೋ ಲೈನಿಂಗ್ ಆಫ್ ದ ಸ್ಟಮಕ್ನು ಡ್ಯಾಮೇಜ್ ಮಾಡ್ತಾ ಇರುತ್ತೆ ಫ್ರೀಕ್ವೆಂಟ್ ಆಗಿ ತಗೊಳ್ಳೋರಿಗೆ. ಅವನು 5 ಬೇರೆ ಕುಡಿತಾನೆ, 20 ವರ್ಷದಿಂದ ಕುಡಿತಾನೆ, ಅವ್ನಿಗೇನಾಗಿಲ್ಲ, ನಾನು ಎಲ್ಲೋ 2 ಕುಡಿತಾ ಇದ್ದೀನಿ, ನನಗೆ ಯಾಕೆ ಈ ಥರ ಸಮಸ್ಯೆ ಬಂದಿದೆ. ಕೆಲವೊಂದು ಟೈಮ್ ಫಸ್ಟ್ ಟೈಮ್ ಪೇಷಂಟು ನಮಗೆ ಬರ್ತಾರೆ ಬ್ಲಡ್ ವಾಮಿಟ್ ಮಾಡಿಕೊಂಡು. ಈಗ ವೀಕೆಂಡ್ ಮಾತ್ರ ಕುಡಿತೀನಿ ಅಂತಾರೆ, ವೀಕೆಂಡ್ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ 12 ಗಂಟೆ ಹೋಗಿ ಬಾರಲ್ಲಿ ಕೂತ್ಕೊಂಡ್ಬಿಟ್ಟು ರಾತ್ರಿ 12 ಗಂಟೆಗೆ ಎದ್ದರೆ, ಯಾಕಂದರೆ ಲಿವರು ನಮಗೆ ತುಂಬ ಒಂಥರ ಮೋಸ್ಟ್ ರೆಸಿಲಿಯೆಂಟ್ ಆರ್ಗನ್ ಇನ್ ದ ಬಾಡಿ. ಎಲ್ಲ ಆರ್ಗನ್ಸ್ ನಮಗೆ ಲಿವರ್ ಥರ ಇದ್ಬಿಟ್ರೆ ಶರೀರದಲ್ಲಿ 200 ವರ್ಷ ಬದುಕ್ತೀವಿ, ಅಷ್ಟು ಪವರ್ಫುಲ್ ಆರ್ಗನ್ ಅದು. ಅಲ್ಟಿಮೇಟ್ಲಿ ಅವ್ರ ಹೆಲ್ತ್ಗೆ ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು. ಈಗ ನನ್ನ ಹೆಲ್ತ್ನ ನಾನು ಹಾಳು ಮಾಡ್ಕೊಂಬಿಟ್ಟು ನನ್ನ ವೈಫ್ ಮೇಲೆ ಡಿಪೆಂಡ್ ಆದರೆ ಅದು ತಪ್ಪಲ್ವಾ? ಅವ್ರ ಮೋಟಿವೇಶನ್ ತೋರಿಸಿಲ್ಲ ಅಂದರೆ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು ಯಾರೇ ಏನು ಮಾಡಿದ್ರು ನಿಲ್ಸೋಕ್ಕಾಗಲ್ಲ.